ಆತ್ಮೇಲೆ ಸದ್ರೊಬ್ಬರ ಕೃಪಾಶೀರ್ವಾದ ಅವಶ್ಯವಾಗಿ ಎಲ್ಲರಿಗೂ ಕೂಡ ಬೇಕು. ತೇನ ವಿನಃ ತೃಣಮಪಿ ನ ಚಲತೆ ಅಂತ. ಅವರ ಅನುಗ್ರಹದ ಒಂದು ಹುಲ್ಲು ಕಡ್ಡಿ ಕೂಡ ಅಲ್ಲಾಡುವುದಿಲ್ಲ ಅಂತ ಒಂದು ನೇಮದು ಅವಶ್ಯ ಬೇಕು. ಆದರೆ ಆ ಕೃಪಾಶೀರ್ವಾದ ಹಾಗೆ ಆಗ್ಲಿಕ್ಕೆ ಬರ್ತಾಯಿಲ್ಲ. ಕೃಪಾಶೀರ್ವಾದ ಆಗ್ಬೇಕಾದ್ರೆ ನಾವು ನೀವೆಲ್ಲ ಮೊದಲು ಆ ದಾರಿಯೊಳಗೆ ಸಾಗಬೇಕು. ಮೊದಲು ನಾವು ಆ ದಾರಿಯಲ್ಲಿ ಸಾಗಿದ್ರೆ ಮಾತ್ರ ಅನುಕೂಲ ಆಗ್ತದೆ. ಇಲ್ಲಿ ಎಂಥವರಿಗೆ ಸದ್ರೊಳಗೆ ಕೃಪಾಶೀರ್ವಾದ ಆಗ್ತದೆ, ಎಂಥವರಿಗೆ ಆಶೀರ್ವಾದ ಅಂತಕ್ಕಂಥ ಒಂದು ವಿಷಯವನ್ನು ಹೇಳಿ ಮನುಷ್ಯರಲ್ಲಿ ಎರಡು ಭಾಗ ಮಾಡ್ತಾರೆ. ಮನುಷ್ಯರಲ್ಲಿ ಎರಡು ಭಾಗ: ವಿದ್ಯಾ ವಿವಾದಾಯ ಧನಮ್ಮದಾಯ ಶಕ್ತಿ ಪರೇಶಾಂ ಪರಪೀಡನಾಯ ಕಲಶ್ಯ ಸಾಧೋರ್ ವಿಪರೀತಮೇತತ್ ಜ್ಞಾನಾಯ ದಾನಾಯ ಚ ರಕ್ಷಣಾಯ ಅಂತಕೊಂಡು ಹೇಳ್ತಾರೆ. ಮನುಷ್ಯರಲ್ಲಿ ಎಷ್ಟು ಭಾಗ ರೀ? ಎರಡೂ ಭಾಗ. ಮನುಷ್ಯರಲ್ಲಿ ಎರಡು ಭಾಗ. ಇಲ್ಲಿ ಮನುಷ್ಯರಂತ ಇರದಿದ್ರೆ ನರನೋ ವಾನರನೋ ಪಾಮರನಿವ ಅಂತ. ನರನೋ ವಾನರನೋ. ನರನು ಅಂದ್ರೆ ಮನುಷ್ಯನೋ, ಅಥವಾ ವಾನರ ಅಂದ್ರೆ ಈ ಮಂಗದಕ್ಕಿಂತಲೂ ಮತ್ತು ವಿಶೇಷ ಇರ್ತವ್ರಿ. ವಾನರ ಅಂದ್ರೆ ಸ್ವಲ್ಪ ಮನುಷ್ಯರ ಆಕಾರದಲ್ಲಿ ಮತ್ತು ಗಾತ್ರದಲ್ಲಿ ದೊಡ್ಡ ಇರ್ತವೆ. ನೋಡಲಿಕ್ಕೆ ಮನುಷ್ಯನಂತೆ ಕಾಣ್ತಾ ಇದ್ದಾನೆ ಮನುಷ್ಯನು, ಅಥವಾ ಆದಿಮಾನವನು ಸಮೀಪ ಅತ್ತಾಗ ಎಂಥ ಇವತ್ತ ನರನೋ ವಾನರನೋ ಪಾಮರನಿವ. ಪಾಮರ ಅಂದ್ರೆ ಬುದ್ಧಿ ಹೇಳಿದ್ದಾನೆ, ಏನು ಪ್ರಯೋಜನ ಇಲ್ಲ ಅಂತಕೊಂಡು ಬೈತದ್ದು ಮಹಾತ್ಮರು. ಆದ್ದರಿಂದ ನರನು ಅಂತ ಹೇಳಿದ್ರೆ ನರತ್ವ ಅಂತಕ್ಕಂಥ ನರ ಅಂದ್ರೆ ಶ್ರೇಷ್ಠ ಅಂತ, ಮನುಷ್ಯ ಅಂದ್ರೆ ಶ್ರೇಷ್ಠ. ಏಕೆಂದ್ರೆ ಶ್ರೀಮನ್ ನಿಜುಂಶರು ಹೇಳ್ತಾರೆ, ನರಜನ್ಮದಿಂದ ದೇಹದೊಳು ಮಿಗಿಲುಂಟೆ. ಮನುಷ್ಯ ಜನ್ಮಕ್ಕಿಂತಲೂ ಈ ಭೂಮಿಯಲ್ಲಿ ಮಿಗಿಲುಂಟೆ, ಹೆಚ್ಚಾಗಿರ್ತಕ್ಕಂಥ ಯಾವುದಾದ್ರೂ ಇದೆ ಏನು ಅಂದರೆ ಯಾವುದೂ ಇಲ್ಲ ಅಂತ. ಮನುಷ್ಯ ಜನ್ಮ ಸರ್ವಶ್ರೇಷ್ಠ. ಯಾವ ದೃಷ್ಟಿಯಿಂದ? ಮೋಕ್ಷ ಪಡೆಯುವ ದೃಷ್ಟಿಯಿಂದ. ಇದನ್ನು ಬಿಟ್ಟು ಸ್ವಲ್ಪ ಒಂದು ಕ್ಷಣ ಹೊರಗೆ ಬಂದು ವಿಚಾರ ಮಾಡಿ ಪ್ರಾಣಿಗಳ ಕುರಿತು ಒಂದು ಕ್ಷಣ. ಸಿಂಹ ಮಹಾಬಲಶಾಲಿ. ಸಿಂಹ ವನರಾಜ, ಅದು ಅರಣ್ಯಕ್ಕೆ ವನರಾಜ ಅಂತ ಹೇಳಿಸ್ಕೊಳ್ತದೆ. 5,000 ಅದು 5,000 kg ತೂತದು ಸಿಂಹ. ತೂತದು 5,000 kg ತೂತದು. ಬಲಶಾಲಿ. ಅಷ್ಟು ಬಲ ಮನುಷ್ಯನಿಗೆ ಅದನ್ರಿ, ಅಷ್ಟು ಬಲ ಮನುಷ್ಯನಿಗೆ ಇಲ್ಲ. ಇನ್ನು ಅಷ್ಟು ಬಲದಿಂದ ಕುಡಿತಕ್ಕಂಥ ಅದರ ಆಹಾರ ಏನು? ಕೆಟ್ಟ ಆಹಾರ ಸ್ವೀಕಾರ ಮಾಡ್ತದೆ. ಹುಲಿ ಕೂಡ, ವ್ಯಾಘ್ರ ಅದು ಕೆಟ್ಟ ಆಹಾರ ಸ್ವೀಕಾರ ಮಾಡ್ತದೆ. ಅದು ಬಲಶಾಲಿ, ಅದು ವನರಾಜ. ಸರ್ಪ ಕೆಟ್ಟ ಕ್ರೂರದು. ಸರ್ಪ ಕಚ್ಚಿದ್ರೆ ಎಲ್ಲರೊಳಗೆ ಸರ್ಪ ಕ್ರೂರ ಕಲಹ ಕ್ರೂರ ಸರ್ಪಾತ್ ಕ್ರೂರತರ ಕಲಹ ಅಂತ ಹೇಳುವಾಗ ಶಿವ ಸಮೀಪ ಬಂದ ತನ್ನ ಬಾಯಿಂದ ಹಿಡಿದು ಕೊಂದಾಗ್ತದೆ. ಸರ್ಪ ಶಿವ ಇನ್ನೂ ಅಷ್ಟು ದೂರದಂದ್ರೆ ಸರ್ 2-3-4 ಮೀಟರ್ ದೂರದಂದ್ರೆ ಅಥವಾ 10-15 ಫೂಟ್ ಅಷ್ಟು ದೂರದಂದ್ರೆ ಇಲ್ಲಿಂದ ತನ್ನ ವಿಷವನ್ನು ಕಕ್ಕಿತಂದ್ರೆ ಅದು ಹೋಗಿ ಸಿಂಪರಣೆ ಮಾಡ್ತದೆ. ಅದು ಕಣ್ಣೊಳಗೆ ಹೋಗಿ ಪ್ರವೇಶ ಅಂತಂದ್ರೆ ಶಿವ ಬಿಲಿ ಒದ್ದಾಡಿ ಸಾಯ್ತದೆ ರೀ. ಒದ್ದಾಡಿ ಒಂದು 5 ನಿಮಿಷ ಹತ್ತೋದ್ರಿ ಶಿವ ಸತ್ತೋಗ್ತದೆ. ಚಿರತೆ ಸತ್ತೋಗ್ತದೆ, ಹುಲಿ ಸಾಯ್ತದೆ. ಮುಟ್ಟಿ ಇವು ಶಿವ ಹೋಗಿ ಬಾಯಿದ್ದು ಹಿಡಿದುಕೊಳ್ತದೆ. ಸರ್ಪ ದೂರದಿಂದ ಕೊಂದಾಗ್ತದೆ. ಸರ್ಪ ಅತ್ಯಂತ ಭಾಳ ಕೆಟ್ಟದಾಗಿರ್ತಕ್ಕಂಥದ್ದು. ಅಂದ್ರೆ ಸರ್ಪದಷ್ಟು ಕ್ರೂರ ಅಂತಕ್ಕಂಥದ್ದು ಬೇರೆ ಇಲ್ಲ. ಎಲ್ಲಕ್ಕಿಂತ ಕ್ರೂರದು. ಸರ್ಪದಲ್ಲಿ ವಿಷದಲ್ಲಿ ಬಲ ಅದು. ಆನೆ ಇರ್ತಲ್ಲ, ಆನೆ ತನ್ನ ಸೊಂಡಿಲಲ್ಲಿ ಬರೋದು. ಸೊಂಡಿಲಲ್ಲಿ ದೊಡ್ಡ ದೊಡ್ಡ ಹೆಮ್ಮರಗಳನ್ನ ಕಿತ್ತಾಗ್ತದೆ. ದೇಹದಲ್ಲಿ ಬಲ ಅದ. ಅದು ಎಷ್ಟೊಂದು ಸಂಖ್ಯೆ ಹೇಳಿದರು, ಎಷ್ಟು 1000 ನಾಡಿ ಹೇಳಿದರು. ಅಷ್ಟು ನಾಡಿಗಳು ಅದರ ಸೊಂಡಿಲಲ್ಲಿ ಅಂತ, ಅಷ್ಟು ನಾಡಿಗಳು ಅಂದರೆ ನೆನ್ಪುಳಿದಿಲ್ಲ. ಅದು ಅಷ್ಟು ಶಕ್ತಿಶಾಲಿ, ಅಷ್ಟು ಬಲ ಅದು. ಆದರೆ ಸಿಂಹವನ್ನು ತೆಗೆದುಕೊಂಡು ಬಂದು ಸರ್ಕಸ್ನಲ್ಲಿ ಅದು ಹೇಳಂತೆ ಕೇಳಿಸೋರು ಯಾರು? ರಿಂಗ ಮಾಸ್ತರ್. ಅದು ಎಲ್ರಿ ಸರ್ಕಸ್ನಲ್ಲಿ ಅದು ಹೇಳಂತೆ ಕೇಳ್ತದೆ. ಒಂದು ಭುಜದ ಮೇಲೆ
ಒಂದು ಕಡೆ ಮನುಷ್ಯನ ನಿಲ್ಲಿಸಿರ್ತಾರೆ, ಒಂದು ಕಡೆ ಶಿವ ಇರ್ತದೆ, ಒಂದು ಕಡೆ ಅಥವಾ ಹುಲಿ ಇರ್ತದೆ, ಇನ್ನೊಂದು ಕಡೆ ಒಂದು ಹೋತಿರ್ತದೆ. ಇಲ್ಲೇ ಹೋತದ ಇಲ್ಲೇ ಶಿವದ ಅಥವಾ ಹುಲಿ ಅದ, ಮಧ್ಯದಲ್ಲಿ ಮನುಷ್ಯ ಇದ್ದಾರೆ, ಮಧ್ಯದಲ್ಲಿ ಮನುಷ್ಯ ಇದ್ದಾರೆ. ಆ ಮನುಷ್ಯನ ಮುರಿದು ತಿನ್ನೋದೇ ಹಾಗೆ ಸುಮ್ಮನೆ ಇರ್ತದಲ್ಲ. ಮನುಷ್ಯನೋದಕ್ಕೆ ಹುಲಿಯೇ ಶಿವಕ್ಕೆ ಆಹಾರ, ಹೋತೂ ಅದ್ರ ಆಹಾರ, ಆದರೂ ಅದಕ್ಕೇನು ಮಾಡದೆ ಸುಮ್ಮನದಲ್ಲ. ಯಾವ ಬಲ ಅದು? ಯಾರು ಮಾಡಿದ್ರೆ ಹಾಗೆ? ಮನುಷ್ಯರು. ಅಷ್ಟು ಬಲಶಾಲಿ ಅದಂದ್ರೂ ಕೂಡ ಅಷ್ಟು ಬಲ ಮನುಷ್ಯನಿಗಿಲ್ಲ, ಅದರಷ್ಟು ಬಲ ಇಲ್ಲ. ಆದರೆ ಮನುಷ್ಯ ಇರ್ತಕ್ಕಂಥ ಬುದ್ಧಿಶಕ್ತಿ ಅವುಗಳಿಲ್ಲ. ಒಂದು ವೇಳೆ ಮನುಷ್ಯನ ಬುದ್ಧಿಶಕ್ತಿ ಅದಕ್ಕೆ ಬಂದಿದ್ರೆ ಏನಾಗ್ಬೋದು ಇರ್ತೀರಿ? ಜಗತ್ತಿನೊಳಗೆ ಮನುಷ್ಯ ಇರ್ತಿರಲಿಲ್ಲ, ಯಾರೂ ಇರ್ತಿರಲಿಲ್ಲ. ಶಿವಕ್ಕೆ ಕಣ್ಣೀರು ಬರ್ತಾವೆ, ಕಣ್ಣೀರು ಬರ್ತಾವೆ ತ್ರಾಸದ. ಹುಲಿಗೆ ಕಣ್ಣೀರು ಬರ್ತಾವೆ. ಆನೆಗಳು ಬಲಶಾಲಿ. ಆನೆ 2000 kg ತೂತದು. ಆನೆ 2000 kg ಅಷ್ಟು ತೂಕದು. ಇದು 20,000 kg, 20,000 kg ತೂತದು. ಆದರೂ ಆನೆ ಶಾಂತ ಇರ್ತದೆ. ಹುಲಿ, ಚಿರತೆ ಇವೆಲ್ಲ ಸಿಂಹಗಳು ಭಾಳ ಕುರುರ್ತವೆ. ಕೆಟ್ಟ ಆಹಾರ ಸ್ವೀಕಾರ ಮಾಡ್ಕೊಂಡಿದ್ರೆ ಬುದ್ಧಿ ಏನಾಗ್ತದೆ? ಕೆಟ್ಟ ಕುರು ಆಗ್ತದೆ. ಅದಕ್ಕೆ ಆಹಾರ ವ್ಯವಹಾರಕ್ಕೆ ಸಂಬಂಧಪಡ್ತಕ್ಕಂಥ ಅದು ಉತ್ತಮ ಇರ್ತಕ್ಕಂಥ ಶಾಖ ಆಹಾರ ಅದಂದ್ರೂ ಕೂಡ ಉಪವಾಸ ವ್ರತ ಮಾಡ್ತಾರೆ. ಉಪವಾಸ ವ್ರತ ಮಾಡ್ತಾರೆ, ಉಪವಾಸ ಅಂತ. ಅಂಥವರು ಗೋಮಾತೆ ಕ್ಷೀರ ಸ್ವೀಕಾರ ಮಾಡ್ತಾರೆ. ಮಹಾತ್ಮರು ಗೋಮಾತೆ ಕ್ಷೀರ ಸ್ವೀಕಾರ ಸ್ವಲ್ಪ ಸ್ವೀಕಾರ ಮಾಡಿ ತಪಸ್ಸು ಮಾಡ್ತಾರೆ. ಪರಿಶುದ್ಧ ಆಹಾರದಾದ್ರೂ ಕೂಡ ಅತಿ ಆದ್ರೆ ಅದು ಕಷ್ಟ ಕೊಡ್ತದೆ. ಅತಿ ಸರ್ವತ್ರ ವರ್ಜಯತ್. ಅತಿ ಎಲ್ಲವನ್ನು ತ್ಯಾಗ ಮಾಡಲಿಕ್ಕೆ, ಅತಿ ಇದ್ದದ್ದೆಲ್ಲ ಬಿಡಬೇಕು ಅಂತ ಹೇಳ್ತಾರೆ. ಅತಿ ಆಗಿರ್ತಕ್ಕಂಥದ್ದನ್ನು ಬಿಡಬೇಕು ಅಂತ. ಒಳ್ಳೆಯ ಆಹಾರ ಇದ್ದರೂ ಕೂಡ ಏನಂತಾರೆ? ಅದು ಬಾಧೆಯನ್ನು ಬರ್ತದೆ. ಮತ್ತು ಅವರು ಕೆಟ್ಟ ಆಹಾರ ಸ್ವೀಕಾರ ಮಾಡಿದ್ರೆ ಮನುಷ್ಯನ ಬುದ್ಧಿ ಹೇಗೆ ಇರಬಾರ್ದು? ಆನೆ ಹುಲ್ಲನ್ನು ಸ್ವೀಕಾರ ಮಾಡ್ತದೆ, ಹುಲ್ಲನ್ನು ಸ್ವೀಕಾರ ಮಾಡ್ತದೆ. ದೊಡ್ಡ ದೊಡ್ಡ ಹೆಮ್ಮರಗಳನ್ನು ಕಿತ್ತಾಗ್ತದೆ. ಒಂದು ಪಾದ ಸಿಂಹದ ಮೇಲೆ ಭಾಗದಲ್ಲಿ ಇರಿಸಿದ್ರೆ ಶಿವ ಹಿಂದಿಂದ ಮುಂದೆ ಆಗ್ತದೆ. ಆದರೂ ಪರೀಕ್ಷೆ ನೋಡ್ರಿ, ಶಿವದ ಮರಿಗಳು ಆನೆ ಸಮೀಪ ಬಂದರೆ ಮುಂದೆಲ್ಲ 5-6 ಶಿವ ಇರ್ತಾವೆ, ದೊಡ್ಡ ಶಿವ ಏರಿ ಹೋಗಿರ್ತವೆ. ಅವ್ರಿಗೆ ಗಿಲ್ಟು ಜೋರಾಗಿ ಗರ್ಜನೆ ಮಾಡಿ ಹೋತ್ರ ಓಡಿಸಿ ಬಿಡ್ತದೆ ಹೊರತಾಗಿ ಮುಂದೆ ಸಾಗ್ತದೆ, ಬೆನ್ನತ್ತಿ ಸಾಗ್ತದೆ. ನಾಳೆ ನಮ್ಮ ಗುರ್ತದ ಅದಕ್ಕೆ. ನಾಳೆ ನಮ್ಮ ವೈರಿಗಳು ಇವೆಲ್ಲ ವೈರಿಗಳಂತಂದ್ರು ಅದಕ್ಕೆ ಏನು ಮಾಡೋದಿಲ್ಲ ರೀ, ಕೊಲ್ಲೋದಿಲ್ಲ. ಅದು ಬರೀ ಪಾದಟ್ರೆ ಒಂದು ಪಾದಕ್ಕೆ 5-6 ಮರಿಗಳು ಸತ್ತು ಹೋಗ್ತದೆ. ಆದರೂ ಹಾಗೆ ಮಾಡಿದ್ರೆ ದೂರ ಕಳಿಸ್ತದೆ. ಅದೇ ಆನೆ ಮರಿ ಹಾಕಿತ್ತಂದ್ರೆ ಸಿಂಹ ಯಾವಾಗ ಮರಿ ಹಾಕ್ತದೆ, ಯಾವಾಗ ಅದನ್ನು ನಾಶ ಮಾಡಲಿ ಅಂತಕ್ಕಂಥ ದುರ್ಬುದ್ಧಿ ಇರ್ತದೆ, ಕೆಟ್ಟ ಬುದ್ಧಿ ಇರ್ತದೆ. ಆಹಾರ ಒಳ್ಳೆಯ ಆಹಾರ ಶಾಖಾಹಾರ ಸ್ವೀಕಾರ ಮಾಡಿದ್ರೆ ಆನೆ ಬಲ ಅಂತಂದ್ರೆ ಅಷ್ಟು ದೊಡ್ಡ ಬಲ ಇರ್ತದೆ, ಆದರೂ ಶಾಂತಿ ಇರ್ತದೆ. ಅದ್ರ ಮುಂದೆ 5,000 kg ತೂಗತಕ್ಕಂಥ ಸಿಂಹ ಮಹಾಕ್ರೂರ ಇರ್ತದೆ. ಅದಕ್ಕೆ ಮನುಷ್ಯರಿಗೆ ಸದ್ಬುದ್ಧಿ ಇರ್ಬೇಕು. ಒಳ್ಳೆಯ ಬುದ್ಧಿ ಇದ್ರೆ ಏನಂತಂದ್ರೆ ಪರಮಾರ್ಥಕ್ಕೆ ಸಲ್ತಾನೆ, ಸ್ವರ್ಗಕ್ಕೆ ಸಲ್ತಾನೆ, ಕೈಲಾಸಕ್ಕೆ ಸಲ್ತಾನೆ, ಗಣೇಶ ಲೋಕ ಸಲ್ತಾನೆ, ದೇವಿ ಲೋಕ ಸಲ್ತಾನೆ. ಜಗಜ್ಯೋತಿ ವಿಶ್ವೇಶ್ವರ ಹತ್ರ ಇಲ್ಲಿ ಸಲ್ಲೋರು ಅಲ್ಲಂತೂ ಸಲ್ಲಬರು. ಇಲ್ಲೇ ಚೆನ್ನಾಗಿರಲಿಲ್ಲ ಅಂದ್ರೆ ಅವರು ನಾಳೆ ಸಲ್ಲೋದು ಅಲ್ಲಲ್ರಿ, ಯಮಲೋಕಕ್ಕೆ ಸಲ್ತಾರೆ, ಯಮಲೋಕಕ್ಕೆ. ಅದಕ್ಕಾಗಿ ಮನುಷ್ಯನಿಗೆ ಒಳ್ಳೆಯ ಬುದ್ಧಿ ಇರಬೇಕು, ಚೆನ್ನಾಗಿರ್ತದೆ. ಒಳ್ಳೆಯ ಆಹಾರ ಇರಬೇಕು. ಬುದ್ಧಿ, ನಮ್ಮ ಮನಸ್ಸು, ನಮ್ಮ ಬುದ್ಧಿ, ನಮ್ಮ ಚಿತ್ತ, ನಮ್ಮ ಇವೆಲ್ಲ ಇರ್ತಾವೆ ನೋಡ್ರಿ. ಇವು ಗಾಳಿಗೆ ಹಾರಿ ಬರೋದಿಲ್ಲವ, ಗಾಳಿಗೆ ಹಾರಿ ಬರೋದಿಲ್ಲ ರೀ. ಯಾವುದನ್ನು ಆಹಾರ ಸ್ವೀಕಾರ ಮಾಡ್ತೀವಿ ನೋಡ್ರಿ, ಆ ಆಹಾರನ ನಮ್ಮ ಬುದ್ಧಿ, ಮನಸ್ಸು, ಚಿತ್ತಾಗಿ ಪರಿವರ್ತನೆ ಮಾಡ್ಕೊಂಡು ಬಂದುಬಿಡ್ತದೆ. ಎಂಥ ಆಹಾರ ಸ್ವೀಕಾರ ಮಾಡ್ತೀವಿ ಅಂಥ ಬುದ್ಧಿ ಬರ್ತದೆ. ಅದಕ್ಕೆ ಆಹಾರ ಶುದ್ಧಿ ಇರಬೇಕು ಮನುಷ್ಯನಿಗೆ. ಆಮೇಲೆ ಆನೆ ಅಷ್ಟು ಬಲಶಾಲಿ ಇರ್ತಕ್ಕಂಥ ಆನೆಗೂ ಕಷ್ಟ ಆದಾಗ ಕಣ್ಣೀರು ಬರ್ತಾವೆ. ಅದು ಯಾವುದಕ್ಕೂ ಸಂತೋಷ ಇರ್ತಕ್ಕಂಥದ್ದನ್ನು ವ್ಯಕ್ತಪಡಿಸಿ ಹೋಗೋಸ್ಕರ ನಗುದು ಒಂದರೆ ನೋಡಿದ್ರೆ ಯಾವ್ರೆ ಒಂದರೆ ನಗ್ತಾವೆ. ಯಾವ ಪ್ರಾಣಿ ನಗ್ತಕ್ಕಂಥ ಒಂದೇ ಒಂದು ಪ್ರಾಣಿ, ಪ್ರಾಣ ಧಾರಣ ಮಾಡ್ತಕ್ಕಂಥವ್ರು ಯಾರು? ಮನುಷ್ಯರೊಬ್ಬರ ಸುಖವನ್ನು ವ್ಯಕ್ತಪಡಿಸ್ತಾರೆ ರೀ. ನನ್ನ ಆನಂದ ಇದೆ ನಗ್ತಾರೆ, ಸಂತೋಷ ಪಡ್ತಾರೆ. ಒಂದು ಪ್ರಾಣಿನೂ ನಗ್ತಾ ಇಲ್ಲ, ಅಷ್ಟೆಲ್ಲ ಬಲಶಾಲಿ ಅದನ್ನು ನಗ್ತಾ ಇಲ್ಲ. ಅದಕ್ಕೆ ಆ ಎಲ್ಲ ಪ್ರಾಣಿಗಳಿಗಿಂತಲೂ ನಿನ್ನ ಬಲ ದೊಡ್ಡದಪ್ಪ. ಏಕೆಂದ್ರೆ ನಿನ್ನ ದೇಹ ದೃಷ್ಟಿಯಿಂದ ನೋಡಿದರೆ ನೀನು ಏನೂ ಅಲ್ಲ. ಆನೆ ನಿನ್ನ ಕೈಯೊಳಗೆ ಹೀಗೆ ಹಿಡ್ಕೊಂಡು ಒಂದು ಸ್ವಲ್ಪ ತನ್ನ ಸೊಂಡಿಲೊಳಗೆ ಹಿಡ್ಕೊಂಡು ಬೀಸಿ ಹೋದ್ರೆ ಹಳಿಗಿಳಿ ಮಠ ದಾಟಿ ಹೋಗ್ತೀಪ್ಪ. ಆನೆ ಎಷ್ಟು ದೂರ ಇರ್ತೀರಿ, ಬೀಸಿ ಹೋದ್ರೆ ಎಷ್ಟು ಹೋಗ್ಬೋದು. ಅದು ಅಕಸ್ಮಾತ್ ಚೆಂಡ ಆಡಿದಾಗ ಒಂದು ವೇಳೆ ಮಾಡೋಕೆ ಕನಿಷ್ಠಂದ್ರೆ ಎಷ್ಟು ಎಲ್ಲಿ ಹೋಗಿ ಬೀಳ್ಬೋದು ಹೇಳ್ರಿ ಮನುಷ್ಯ? ಅಂದಾಜು ಸುಮ್ಮನೆ ಊಹೆ ಮಾಡಿರಿ. ಮದ ಬಂದು ಎಷ್ಟು ದೂರ ಹೋಗ್ಬೋದು?
ಕೈನೋ ಕಾಲು ಹಿಡಿದು ಬೀಸಿಬಿಟ್ಟು ಎಷ್ಟು ದೂರ ಹೋಗ್ಬಿಡೋದು ಮನುಷ್ಯ, ಎಷ್ಟು ಶಕ್ತಿ ಇರ್ತದೆ ಅದಕ್ಕೆ. ಅಷ್ಟು ಶಕ್ತಿ ಅದಂದ್ರೆ ಕೂಡ ಅದನ್ನು ಪಳಗಿಸೋ ಸಾಮರ್ಥ್ಯ ನಿನಗದಂಥ ಬುದ್ಧಿಶಕ್ತಿ ನಿನಗೆ ಕೊಟ್ಟಿದ್ದೇನೆ. ಏಕೆಂದರೆ ವಿಶೇಷವಾದ ಅರಿವು ನಿನ್ನಲ್ಲದ. ನಿನ್ನ ಅರಿವನ್ನು ನೀ ಮರೆತರೆ ನೀನೇನಾಗ್ತಾಯಿದ್ದಿ? ಪಾಮರನಾಗ್ತಾಯಿದ್ದಿ. ನಿನ್ನ ಪ್ರಶ್ನೆ ಕೇಳಬೇಕಾಗ್ತದೆ, ನರನೋ ವಾನರನೋ ಪಾಮರನೋ ಅಂತ ನೀನು ಬೈಬೇಕಾಗ್ತದೆ. ಅಜ್ಞಾನಿ ಅಲ್ಲವೇ ನೀನು ಜೀವನೇ, ಸುಜ್ಞಾನಿ ಎಂದು ನುಡಿವರೆ. ಚಿತ್ತೊಂದೇದು ಗುರು ಶಂಭುಲಿನ ಉತ್ತಮ ಶ್ರುತಿ ಸಾರುತ್ತಾರೆ. ಮತ್ತೆ ನೀನು ಓರ್ವನಲ್ಲದೆ ಬರಿದೇ ಮೋಹಿಸುತ್ತಿರ್ಬೇ ಈ ನಾಮರೂಪವನ್ನು. ಈ ನಾಮರೂಪವನ್ನು ಬಯಸ್ತಾ ಇದ್ದಿ, ಶ್ರೇಷ್ಠ ಅಂತ ಮೋಹಿಸ್ತಾ ಇದ್ದಿ. ನೀ ಯಥಾರ್ಥ ಸ್ವರೂಪ ತಿಳಿಯದೆ ಹಾಳಾಗಿ ಹೋಗ್ತಾ ಇದ್ದಿ. ಮಾನವ ಜನ್ಮ ತೊಟ್ಕೊಂಡು ಬಂದು ನರಜನ್ಮದಿಂದ ದೇಹದೊಳಗೆ ಮಿಗಿಲುಂಟೆ ಅಂತ ಶಾಸ್ತ್ರ ಹೇಳಿದ್ರು ಕೂಡ ನರಜನ್ಮದಿಂದ ದೇಹದೊಳಗೆ ಕನಿಷ್ಠ ಮುಂಟೆ ಅಂತ ಕನಿಷ್ಠ ತನಕ ಹೋಗ್ತಾ ಇದ್ದೀರ. ಅದಕ್ಕಾಗಿ ನಿನಗೆ ಒಳ್ಳೆಯವಂತ ಹೇಳಿಕ್ಕೆ ಬರ್ತಾಯಿದ್ರು. ಒಳ್ಳೆಯವನಾಗು, ಕೆಟ್ಟದ್ದೆಲ್ಲವನ್ನು ತ್ಯಾಗ ಮಾಡು, ಒಳ್ಳೆಯವನಾಗು. ಏನಾದರಾಗು, ಮೊದಲು ಮಾನವನಾಗು. ಮಾನವನಾಗಲಿ ಬರಲಿಂದ್ರೆ ನರವನಾಗ್ಲಿಕ್ಕೆ ಬಂದ್ರೆ ಮೋಕ್ಷ ಪಡೆಯೋದು ಆಗೋದಿಲ್ಲಪ್ಪ. ಇಲ್ಲಿ ನರ ಜನ್ಮದ ದೇಹದೊಳಗೆ ಮಿಗಿಲುಂಟೆ. ನರ ಮನುಷ್ಯರ ಜನ್ಮ ಇದಕ್ಕಿಂತಲೂ ಮಿಗಿಲಿರ್ತಕ್ಕಂಥ ಬೇರೆ ಇಲ್ಲ. ಇಂಥ ಜನ್ಮ ತೊಟ್ಕೊಂಡು ಬಂದೆ. ಪಶು ಪಕ್ಷಿ ಮೊದಲಾದ ಜನ್ಮವು ಕಳ್ಕೊಂಡೆ. ಫಲವೇನಂದ್ರೆ ನನ್ನೆಲ್ಲ ಕಳ್ಕೊಂಡು ಬಂದು ಮನುಷ್ಯ ಏನು ಫಲ ಅದಪ್ಪ? ನೀವು ಮೋಕ್ಷ ಪಡಲಿಲ್ಲ ಅಂದ್ರೆ ಕೆಟ್ಟದ್ದೆಲ್ಲ ಮಾಡ್ತಾ ಸಾಗಿದ್ರೆ ಉದ್ಧಾರ ಎಂದಿಗೆ ಹೇಳ್ತೀನಿ. ನೀನು ಉದ್ಧಾರ ಯಾವಾಗ ಆಗೋದು? ಅಥವಾ ಮಹಾತ್ಮರು ಭಾಳ ಕರುಣಾಮಯ ಹೇಳ್ತಾರೆ. ಅದಕ್ಕೆ ಇಲ್ಲಿ ಒಂದು ಶ್ಲೋಕದಾಗ ಮನುಷ್ಯನ ಕುರಿತು ಹೇಳ್ತಾರೆ. ಮನುಷ್ಯರೊಳಗೆ ಎರಡು ಪ್ರಕಾರ ತಗೊಳ್ಳಿ. ವಿದ್ಯಾ ವಿವಾದಾಯ. ಕೆಟ್ಟ ಮನುಷ್ಯನಿಗೆ ವಿದ್ಯೆ ಇತ್ತಂದ್ರೆ ವಿವಾದ ಮಾಡಿ ನನ್ನ ಮುಂದೆ ಯಾರು ವಿವಾದ ಮಾಡ್ತಾ ಹೋಗ್ಬಿಡೋದು. ಅವ್ರು ಸೋಲಿಸು ಇವ್ರು ಸೋಲಿಸು ಹಾಗೆ ಮಾಡ್ಬೇಕು, ವಿವಾದ ಮಾಡ್ತಾ ಹೋಗ್ತಾನೆ ಮನುಷ್ಯ. ವಿದ್ಯಾ ವಿವಾದಾಯ. ಧನಮ್ಮದಾಯ. ಮನುಷ್ಯನಲ್ಲಿ ಧನ ಇತ್ತ ಸಂಪತ್ತಿಂದ ಇತ್ತಂದ್ರೆ ನನ್ನಷ್ಟು ಶ್ರೀಮಂತರು ಯಾರ್ದು ಅಂಥವ್ರೊಮ್ಮೆ ಕೆಲವು ಮೊಬೈಲ್ಗಳು ಬರ್ತಾವೆ ನೋಡಿರಿ. ದೊಡ್ಡ ದೊಡ್ಡ ಹಳ್ಳಿಗೆ ತೊಗೊಂಡು ಭಾರತದ ಮೇಲೆ ದಾಳಿ ಮಾಡಿ ಅದರೊಳಗೆ ಪರಮೇಶ್ವರನ ಮೂರ್ತಿ ಮತ್ತು ಬೇರೆ ಬೇರೆ ಮೂರ್ತಿ, ಜೈನ ಮುನಿಗಳ ಮೂರ್ತಿ, ಬೌದ್ಧರ ಮೂರ್ತಿ, ಎಷ್ಟು ಅನೇಕವಾಗಿರ್ತಕ್ಕಂಥ ಈ ಇಲ್ಲಿಂದ ಸತ್ಯೂರು ತಗ ಒಟ್ಟಿದ್ರು ಆಗೋದಿಲ್ಲ ಅಷ್ಟು ಬಂಗಾರ ಇಟ್ಟಂಗಿಗಳು, ಮುತ್ತುಗಳು, ರತ್ನಗಳು, ವಜ್ರಗಳು, ವೈಡೂರ್ಯಗಳು ಏನೆಲ್ಲ ಸಮುದ್ರದಲ್ಲಿ ಮುಳುಗಿ ಅಲ್ಲೆಲ್ಲ ಇನ್ನೂ ಬಿದ್ದಿರ್ತವೆ. ತೋರಿಸ್ತಾರೆ ಮೊಬೈಲ್ಗಳಲ್ಲಿ, ಟಿ ವಿಯಾಗ ಬರ್ತಿರ್ತಾವೆ. ಅಷ್ಟೆಲ್ಲ ಅದನ್ನೆಲ್ಲ ನೋಡಿರಿ. ಆಗ ನಾವು ಶ್ರೀಮಂತರು ಸಂಪತ್ತು ನಮ್ಮ ಅಷ್ಟು ಸಂಪತ್ತು ಎಷ್ಟು ಸಂಪತ್ತು ಅವ್ರು ತಿಳ್ತದೆ. ಅಷ್ಟೆಲ್ಲ ಸಂಪತ್ತನ್ನು ಸಮುದ್ರ ಒಳಗೆ ಬಿಟ್ಟು ಅರಣ್ಯದ ಗುಹೆ ಒಳಗೆ ಬಿಟ್ಟು ಎಲ್ಲಿ ಹೋದ್ರೆ ಎಲ್ಲರೂ ಅಲ್ಲಿ ಅಸ್ಥಿ ಪಂಜರೊಳಗೆ ಅದ್ರೊಳಗೆ ಹಾಗೆ ಕೂತಾವ್ರಿ. ಹಡಗಿನೊಳಗೆ ಹಾಗೆ ಕೂತಾರೆ, ಹ್ಯಾಂಡಲ್ ಹಿಡ್ಕೊಂಡು ಹೋಗ್ತಾವ್ರು, ಹಾಗೆ ಕೂತಾರೆ. ಏನಾಗಿದೆ ಅಲ್ಲೇ ಅದಾವ, ಇನ್ನೂ ಕೂಡ ಹಾಗೆ ಉಳ್ದಾವ. ಸಂಪತ್ತು ವಿಪತ್ತು ಅಂತ. ಸಂಪತ್ತು ವಿಪತ್ತದು. ಏಕೆಂತಂದ್ರೆ ಅಥವಾ ಸ್ವಲ್ಪ ಒಂದು ನೀವು ನೋಡ್ತಕ್ಕಂಥ ದೃಷ್ಟಿ ಸರಿ ಇರಲಿ. ಬಟ್ ನಾವು ಮೊಬೈಲ್ ನೋಡ್ತೀವಿ ಅಂದ್ರೆ ಮೊಬೈಲ್ ನೋಡ್ಕೊಳ್ಳಿ ಹೋಗ್ಬೇಡ್ರಿ. ಮೊಬೈಲೊಳಗೆ ಇರ್ತಕ್ಕಂಥ ಒಳ್ಳೆಯ ವಿಚಾರ ನೋಡ್ರಿ. ಅಷ್ಟು ಸಂಪತ್ತು ಇದ್ಕೊಂಡು ಎಲ್ಲ ಸಂಪತ್ತು ಬಿಟ್ಟು ಇನ್ನೊಬ್ಬರು ಆಸೆ ಮಾಡಿ ತಾವೆಲ್ಲ ಹಾಳಾಗಿ ಹೋದ್ರು. ಎಷ್ಟೋ ಮಂದಿ ನಾಶ ಮಾಡಿದರು. ಲಕ್ಷ ಮಂದಿನ ಕೋಟಿ ಮಂದಿನ ನಾಶ ಮಾಡಿ ಪಾಪ ಕಟ್ಕೊಂಡು ಆ ಸಂಪತ್ತನ್ನು ಸಮುದ್ರದಲ್ಲಿ ಹಾಕಿದ್ರು, ಗುಹೆಗಳಲ್ಲಿಟ್ಟರು, ಎಲ್ಲ ಮಾಡ್ಕೊಂಡು ಅಷ್ಟೆಲ್ಲ ಮಾಡಿ ಹಾಳಾಗಿ ಹೋದರು. ಪಾಪ ಬಂತು, ಪುಣ್ಯ ಬಂತು. ಅದಕ್ಕಾಗಿ ಕೇವಲ ಸಂಪತ್ತು ನಾಶ ಮಾಡಲಿಕ್ಕೆ ಹೋಗಬೇಡಿ. ದೊರಕಲಿ ಏನಾದರೂ ಪರಿಣಿತ ದಳುವುದೇ ಚಂದಮ. ನಮಗೇನು ಪ್ರಾಪ್ತಿ ಆಗ್ತದೆ ದೈವಾನುಸಾರವಾಗಿ ಅಷ್ಟರೊಳಗೆ ಇದ್ಕೊಂಡು ಆನಂದವಾಗಿರ್ತಕ್ಕಂಥದ್ದು ಅದಿರಬೇಕು. ಇಲ್ಲಿ ಹೇಳ್ತಾರೆ ವಿದ್ಯಾ ವಿವಾದ. ದುಷ್ಟ ಮನುಷ್ಯನಿಗೆ ವಿದ್ಯೆ ಇತ್ತಂದ್ರೆ ನನ್ನ ಮುಂದೆ ಯಾರು ಇಲ್ಲಿ ಏನು ಮಾಡ್ತಾನೆ? ವಿವಾದ ಮಾಡ್ತಾನೆ. ಇಲ್ಲಿ ಧನಮ್ಮದಾಯ. ನನ್ನ ಮುಂದೆ ಯಾರು ನನ್ನಷ್ಟು ಸಂಪತ್ತು ಯಾರಿದೆ ಅಂತ ಹೇಳ್ತಾನೆ. ಈ ಸಂಪತ್ತು ಎಷ್ಟೋ ಮಂದಿ ಸಂಪತ್ತು ಆಗ್ಯವ್ರು ಅಲ್ಲಿ ಬಿದ್ದು ಯಾವ ಶಕ್ತಿ ಪರೇಶಾಂ ಪರೇ ಪೀಡನಾಯಿ. ತನ್ನ ಶಕ್ತಿಯಿಂದ ಇನ್ನೊಬ್ಬರು ಹೊಡಿ ಬಡಿ ಕಡಿ ಹಾಗೆ ಮಾಡು ಹೀಗೆ ಮಾಡು. ನನ್ನ ಮುಂದೆ ಈಗ ಈ ಕೀಡಿರ್ತಾವ, ಕೀಡಿ ಹಂಗೆ ಆಡಿದಾತಾನೆ ಅವನು. ಈ ಜಗತ್ತಿನ ಒಂದು ಯಾವ ಕಡೆ ಅಕ್ಷರದಲ್ಲಿ ತನ್ನ ಮದದೊಳಗೆ ಇರ್ತಾನೆ. ಆನೆಗೆ ಮದ ಬಂತಂದ್ರೆ ಅದ್ರ ಹಿಂದೆ ಅಕ್ಕಮಾದ ಅಂತಾರೆ ಕರಿಘನ ಅಂಕುಶ ಕಿರಿ ಅನ್ನಬಹುದೇಯ. ಕರಿ ಅಂದ್ರೆ ಆನೆ. ಅಷ್ಟು ದೊಡ್ಡ ಆನೆಗೆ ಮದ ಬಂತಂದ್ರೆ ಇಷ್ಟಾದ ಅಂಕುಶ ಕಿವಿಗೆ ಹಾಕಿರ್ತಾವ ನೋಡಲ್ಲೇ, ಅಂಕುಶ ಕಿರಿ ಅನ್ನಬಹುದೇ. ಅಂಕುಶ ಕಿರಿ ಅಂತಾರನಯ್ಯ, ಕಿರಿ ಅನ್ನಬಹುದೇ. ಗಿರಿಘನ ವಜ್ರ ಕಿರಿ ಅನ್ನಬಹುದೇ. ಗಿರಿಘನ ದೊಡ್ಡದು ಕುಲಿಶ ಅಂದ್ರೆ ವಜ್ರ, ಅದು ಕಿರಿ ಅನ್ನಬಹುದೇ. ಅಷ್ಟು ದೊಡ್ಡ ಪರ್ವತ ಪುಡಿ ಮಾಡೋ ಶಕ್ತಿ ವಜ್ರಕ್ಕದ. ಆನೆ ಮದವನ್ನು ನಿಲ್ಲಿಸ್ಕೊಂತ ಇಷ್ಟೇ ಚಿಕ್ಕದ ಒಂದು ಮೊಳ ಇರ್ತಕ್ಕಂಥ ಅಂಕುಶ ಇರ್ತಕ್ಕಂಥದ್ದು.
ಅದು ಅಷ್ಟು ದೊಡ್ಡ ಪ್ರಾಣಿ ಕೂಡ ಚಿರು ಒದ್ದಾಡಿ ಹೋಗ್ತವೆ. ನಿನ್ನ ಮದ ತೊಗರಿ ಮದ ಅವರಿ ಮದ ಎದಕ್ಕತ್ತದೋ ಪುಣ್ಯಾತ್ಮ ಅಂತ. ನಿನ್ನ ಮದ ಎದಕ್ಕತ್ತದ? ಅಷ್ಟು ದೊಡ್ಡ ಪ್ರಾಣಿ ಒದ್ದಾಡಿ ಹೋಗಿ ನಿನ್ನ ಮದ ಎದಕ್ಕತ್ತದ? ಅದಕ್ಕೆ ಮದವನ್ನು ಪಡಿತಾ ಇದ್ದಿಲ್ಲ. ನಿನಗಲ್ಲಿ ವಿದ್ಯೆ ಇಲ್ಲದಕ್ಕೋಸ್ಕರ ಹೀಗಾಗ್ತದೆ. ಒಮ್ಮೆ ನಾವು ಕೇಳಿವಿ, ಅಥಣಿಯಲ್ಲಿ ಒಮ್ಮೆ ವಿದ್ಯಾ ಕಲಿಗೆ ಹೋಗ್ತಿರುತ್ತೆ ಕೆಲವೊಬ್ರು. ಒಂದು ಸಜ್ಜನರು ಹೋದರು, ಕಲಿತರು. ವಿದ್ಯಾ ಕಡೆ ಲಕ್ಷ್ಯ ಇಲ್ಲ ರೀ. ಆ ಕಡೆ ಹೋಗೋದು, ಈ ಕಡೆ ಹೋಗೋದು, ಬಸ್ಸಿನ ಹೋಗೋದು, ತಿರುಗಾಡೋದು, ಬರೋದು, ಕೆಳಗೆ ಹೋಗೋದು, ಬಸ್ಸಿಗೆ ಜೋತ್ ಬಿದ್ದು ಹೋಗೋದು, ಒಳಗೆ ಬೇಕಾದ್ರೆ ಜಾಗ ಇರಲಿ, ಅಲ್ಲಿ ಒಳಗೆ ಕೂಡ ಇಲ್ಲ, ಹೊರಗೆ ಜೋತ್ ಬಿಡೋದು, ತೊಗೊಳ್ಬೋದು ಹಂಗೆ ಎಲ್ಲ ಮಾಡ್ಕೊತ ಹೋಗೋದು ಹಾಗೆ ಮಾಡಿ ಕೊನೆಗೆ ಅವ್ರು ಅಭ್ಯಾಸ ಮಾಡೋದು ಅದು ಹೇಗೋ ಒಂದು ಮುಗೀತು ರೀ. ಮುಗಿದ ನಂತರ ಸಂತೋಷ ಆಗ್ತದೆ ಅವ್ರಿಗೆ. ಸಿಟ್ಟಾಗಿ ಪುಸ್ತಕಗಳನ್ನ ಆಕಾಶಕ್ಕೆ ಹಾರಿಸಿರ್ತಾರೆ. ಹೋಯ್ತು ಪೀಡಾತು ಆರಾಮಾತು ಪುಸ್ತಕ ಆಕಾಶಕ್ಕೆ ಹಾರಿಸಿರು. ಪುಸ್ತಕಗಳು ಹರಿದು ತುಂಡು ಮಾಡಿ ಸಿಟ್ಟಾಗಿ ಕಡ್ಡಿಗೆ ಹೊರದು ಉರಿ ಹಚ್ಚಿರೋದಕ್ಕೆ ಅದು ಮೇಲೆ ಬೂಟಗಾಲಿ ತುಳಿದಾಡಿರ್ತದೆ. ಆ ಬೂದಿಯಾಗ ತುಳಿದಾಡ್ಬಿಟ್ಟತ್ ರೀ. ಹೋತು, ಪೀಡ ಹೋಗ್ಬಿಡ್ತು, ಚಲೋ ಆಯ್ತು, ಸಂತೋಷ ಆಯ್ತು, ನಡ್ರಿ ಹೊತ್ಕೊಂಡೆಲ್ಲ ಕುಡ್ಕೊಂಡು ಹೋದರು. ಹೇಳ್ರಿ ನೋಡು, ಅಂಥವ್ರು ಎದ್ದು ಉದ್ಧಾರ ಆಗಲಿ ಬರ್ತದೆ ಹೇಳ್ರಿ. ಪುಸ್ತಕ ಹಿಂದಿನ ಕಾಲದಲ್ಲಿ ಸರಸ್ವತಿ ಪೂಜೆ ಮಾಡ್ತಿದ್ರು, ಪಾಟಿ ಪೂಜೆ ಮಾಡ್ತಿದ್ರು, ಸರಸ್ವತಿ ದೇವಿ ಅಂತೇಳಿ. ಅಂತಾರೆ ಕಡ್ಡಿಕೋರು ಉರಿ ಹಚ್ಚಿ ಆಕಾಶ ಕಾಲದ ಮೇಲೆ ಬೂಟ್ಗಾಲಿ ತುಳ್ಕೋತ ಅಡ್ಡಾಡೋದು ನಾಳೆ ಏನಾಗ್ತಾರೆ? ಇಂಥವ್ರು ಹೇಳಿದ್ದು ನರನು ವಾನರನು ಪಾಮರ, ನೀವು ಮನುಷ್ಯನು ಮೃಗನು ಪಾಮರ ಆಯ್ತು ಅಂದ್ಕೊಂಡು ಹೇಳಿ ಬೈತಾರೆ. ಅದಕ್ಕೆ ಇಲ್ಲಿ ಹೇಳ್ತಾರೆ, ಶಕ್ತಿ ಪರೇಶಾಂ ಪರಿಪೀಡನಾಯ. ಶಕ್ತಿ ತನ್ನಲ್ಲಿತ್ತಂದ್ರೆ ಇನ್ನೊಬ್ರಿಗೆ ಪೀಡೆಯನ್ನು ಉಂಟು ಮಾಡ್ತಕ್ಕಂಥ ಆಗ್ತಾ ಇದ್ದಾರೆ. ಶಕ್ತಿ ಇತ್ತಂದ್ರೆ ಮನುಷ್ಯ ಇನ್ನೊಬ್ರಿಗೆ ಪೀಡೆ ಮಾಡ್ತಕ್ಕಂಥ ಯಾರು ಮಾಡ್ತಾರೆ? ರಾಕ್ಷಸಾದಿಗಳು ಮಾಡ್ತಾರೆ, ಪಿಶಾಚಿಗಳು ಮಾಡ್ತಾವೆ. ಮನುಷ್ಯಾಗಿ ಇನ್ನೊಬ್ಬರಿಗೆ ಪೀಡೆಯನ್ನು ಉಂಟು ಮಾಡ್ತಾವೆ. ಮನುಷ್ಯ ಅನ್ಸೋಳೋದಿಲ್ಲ, ಆತ ಮನುಷ್ಯ ಆಗಲಿಕ್ಕೂ ಬರೋದಿಲ್ಲ. ಅದರಿಂದ ಮೊದಲು ಮನುಷ್ಯಪ್ಪ ಎಲ್ಲ ತಿಳಿತದೆ. ನೀನು ಮನುಷ್ಯ ಆಗ್ತಕ್ಕಂಥದ್ದು ನಿಮ್ಮ ಮನುಷ್ಯನಿಗೆ ಇರಲಿಲ್ಲಂದ್ರೆ ನಾಳೆ ತ್ವನಿಷಿಯಾಗಿ ಹುಟ್ಟುಬೋದು. ನೀವು ತ್ವನಿಷಿ ಆದ್ರೂ ಮತ್ತೆ ಇನ್ನೊಂದು ಪೀಡನ ತ್ವನಿಷಿಯಾಗಿ ಒಂದು ವೇಳೆ ಹುಟ್ಟಿತಂದ್ರೆ ಅಕಸ್ಮಾತ್ ಯಾರ್ಯಾದ್ರು ಸಿಕ್ಕರೆ ಎತ್ತುಗಳು ಯಾಕೆ ಕೂತಿತ್ತು ತೊಂದರೆ ಮಾಡ್ತಾವ್ರಿ. ಆಗ ತೆಗೆದುಕೊಂಡು ಏನು ಮಾಡ್ತಾರೆ ಹೇಳ್ರಿ ನೋಡು ಮನುಷ್ಯರು? ಸ್ವಲ್ಪ ಜೋರಾಗಿ ಕೇಳಿಸೋದು. ಚೂಟ್ ಏನು ಮಾಡ್ತಾರೆ? ಏನು ಚೂಟ್ತಾರೆ ರೀ? ಗೋಣನ ಚೂಟಿ ಹಿಂದಿಂದ ಹತ್ತಾಗೋದು ಇತ್ತಾಗ ಹೋಗಿ ಬಿಡ್ತಾರೆ. ಮನುಷ್ಯರ ಸ್ಥಿತಿನೂ ಹಾಗಾಗ್ತದೆ ರೀ. ಮೊನ್ನೆ 5 ಮಂದಿನ ಕರೆನೇ ಕಟ್ಟಿ ಪಾಶಿ ಕೊಟ್ಟರು, ಇನ್ನೂ ಉಳಿದವ್ರು ಪಾಶಿ ಕೊಡ್ತಾರೆ. ಕೆಳಗೆ ಅಲ್ಲಿ ಅದು ಸಿಕ್ಕಿದ್ರೆ ಚುಚ್ಚಿ ಬಂದರು, ಕೈಕಾಲು ಕತ್ತರಿಸಿ ಚಿತ್ರಹಿಂಸೆ ಕೊಟ್ಟು ನಾಶ ಮಾಡಿದರು. ಯಾವ ಗುಣದಿಂದ್ರಿ? ಯಾವ ಗುಣ? ಮದ ಬಂದ ಗುಣ. ಮದ ಬಂತಂದ್ರೆ ಏನೂ ಕಾಣೋದಿಲ್ಲ ರೀ. ಅದು ಕೆಲವ್ರು ಹೇಳ್ತಿರ್ತಾರೆ, ವಯಸ್ಸಿರ್ತವ್ರು. ನಿನ್ನ ಹೇಳಿದ್ರು, ಮೊನ್ನೆ ಹೇಳಿದ್ರು ಹದಿ 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 ಇಲ್ಲಿ 12 ಮುಗಿದಂದ್ರೆ 13, 14, 15, 16, 17, 18 ಅದರೊಳಗೆ ಸರಿ ಆದ್ರೆ ಸರಿ ಅಲ್ಲಿ ಗಂಟು ಕಟ್ಟು ಅಂತ ಹೋಗುದು. ಹಂಗೆ ಎಲ್ಲಿ ಯಾವ ಗಾಡಿ ಒಳಗೆ ಸಿಕ್ಕೋ, ರೈಲ್ವೆಗೆ ಬಿದ್ದೋ, ಏನು ಮನುಷ್ಯ ಬಂದಾಗ ಮಾಡೋದು ಹೋಗ್ಬಿಡುದು. ಅದಕ್ಕೆ ಅಂಥ ಸಮಯ ಬಂತಂದ್ರೆ ಅದ್ರೊಳಗೆ ಕೆಟ್ಟ ಬುದ್ಧಿ ಬಂದುಬಿಡ್ತದೆ. ಕೆಟ್ಟ ಬುದ್ಧಿ ಬಂತಂದ್ರೆ ಎಲ್ಲ ಹಾಳಾಗಿ ಹೋಗೋದಂತ. ಅದಕ್ಕೆ ಒಳ್ಳೆಯದಂಥ ಗುಣಗಳನ್ನ ಅಷ್ಟರೊಳಗೆ ಒಳ್ಳೆಯ ಗುಣ ಕಲ್ಕೊಂಡು ಹೋಗ್ಬಿಡ್ತು. ಕಲ್ಕೊಳ್ದು ಆಗಲಿಲ್ಲ ಅಂದ್ರೆ ಹಾಳಾಗಿ ಹೋಗ್ತದೆ. ಅದಕ್ಕೆ ಮನುಷ್ಯ ಮೊದಲು ಏನು ಮಾಡ್ಬೇಕು ರೀ? ಒಳ್ಳೆಯವರಾಗಬೇಕು, ಒಳ್ಳೆಯ ಗುಣಗಳು ಕಲಿಬೇಕು. ಒಳ್ಳೆಯ ಗುಣಗಳಿದ್ರೆ ಚೆನ್ನಾಗಿರ್ತದೆ ರೀ. ನಾನು ಇಷ್ಟು ದಪ್ಪಿದ್ದೇನೆ, ನಾನು ಇಷ್ಟು ಸುಂದರ ಇದ್ದೇನೆ, ನಾನು ಹಾಗಿದ್ದೇನೆ ಹೀಗಿದ್ದೇನೆ, ನನ್ನ ಮುಂದೆ ಯಾರ್ದಾರ ಅಂತ ಹೀಗಿದ್ರೆ ಕೀಳಿನೂ ಸಡಿತಿರ್ತಾವೆ. ನೋಡಿದ್ರೆ ಕೀಡಿ ಸಡಿತಿರ್ತಾವೆ. ಆ ಕೀಳು ಸಡ್ದ ನಿಂತಂದು ಏನು ಹೊಡಿತಾರೆ? ಹೊಳಗಳು ಭಾಳ ಇದ್ದವ್ರು ಏನು ಮಾಡ್ತಾರೆ? ಎಲ್ಲ ಎಣ್ಣೆ ಹೊಡಿತಾರೆ. ಭಗವಂತನ ಮತ್ತೆ ಸ್ಪ್ರೇ ಮಾಡ್ತಾರೆ. ಅವ್ರು ಸ್ಪ್ರೇ ಮಾಡ್ತಾರೆ. ಅವ್ರು ಸ್ಪ್ರೇ ಬಂದು ಭಾಳ ಕೆಟ್ಟು ಅವರು ಸ್ಪ್ರೇ ಮಾಡಿ ದೇವರಿಗೆ ಅದು ಹುಳುಗಳಿಗೆ ಕಾಣಿಸ್ಬಾರ್ದು ರೀ. ದೇವರಿಗೆ ಗುರುಗಳಿಗೆ ಕಾಣಿಸ್ತಂದ್ರೆ ಅದು ಮತ್ತೆ ಬೇರೆ ಔಷಧ ತಯಾರು ಮಾಡ್ತಾರೆ. ಅದಕ್ಕೆ ಇಲ್ಲಂತದ ಮನುಷ್ಯ ಆಗಿರಬೇಕು. ಇದೇ ಥರ ಶಕ್ತಿ ಪರೇಶಾಂ ಪರಿಪೀಡನಾಯ. ಶಕ್ತಿ ಇನ್ನೊಬ್ಬರಿಗೆ ಪೀಡೆ ಉಂಟು ಮಾಡ್ತಕ್ಕಂಥ ಶಕ್ತಿ ಇದ್ರೆ ಇನ್ನೊಬ್ಬರಿಗೆ ಹಾನಿಯನ್ನು ಉಂಟು ಮಾಡಬಾರ್ದು. ಮನುಷ್ಯನ ಶಕ್ತಿ ಇರ್ತದೆ, ಸದುಪಯೋಗ ಮಾಡಬೇಕು. ಇದು ಖಲ ಅಂದ್ರೆ ಕೆಟ್ಟವರು ಅಂತ ಅರ್ಥ. ಕೆಟ್ಟವ್ರು ಹೀಗಿರ್ತಾರೆ. ಇನ್ನು ಅದರೊಳಗೆ ಅರ್ಧ ಭಾಗ ಹತ್ತಿಗೆ ಇನ್ನು ಅರ್ಧ ಭಾಗ ಹೇಳ್ತಾರೆ. ಕಲಶ್ಯ ಸಾಧುರ್ ಎಂದು ವಿದ್ಯಾ ವಿವಾದಾಯ ಧನಂ ಮದಾಯ ಶಕ್ತಿ ಪರೇಶಾಂ ಪರಿಪೀಡನಾಯ. ಕಲಶ್ಯ ಆಯ್ತಿದೆಯಲ್ಲ, ಇಷ್ಟಾದದ್ದು. ಇನ್ನು ಮುಂದಿನ ಹೇಳ್ತಾರೆ ಸಾಧೋರು ವಿಪರೀತಮೇತತ್.
ಸಾಧು ಅಂದ್ರೆ ಸಜ್ಜನರು, ಸಾಧು ಅಂದ್ರೆ ಮಹಾತ್ಮರು. ಇವ್ರ ವ್ಯವಹಾರ ಬೇರೆ ಇರ್ತದೆ. ಇದು ವಿಪರೀತ ಮೇತತ್, ಇದು ವಿಪರೀತ ತತ್ವ ತತ್. ಅದು ಹೇಗೆ ಅಂದ್ರೆ ಹೇಳ್ತಾರೆ, ವಿದ್ಯಾ ಜ್ಞಾನಾಯ ಚ ದಾನಾಯ ಚ ರಕ್ಷಣಾಯ. ಅವ್ರು ಹೇಳ್ತಾರೆ ವಿದ್ಯಾರ್ಥಿಗಳು ಅವ್ರಿಗೆ ಮಹಾತ್ಮರಲ್ಲಿ ವಿದ್ಯೆ ಐತಂದ್ರೆ, ಸಜ್ಜನರಲ್ಲಿ ವಿದ್ಯೆ ಐತಂದ್ರೆ ಜ್ಞಾನವನ್ನು, ಅದು ಇನ್ನೊಬ್ಬರಿಗೆ ಜ್ಞಾನವನ್ನು ಕೊಡ್ತಾರೆ. ಏನು ಮಾಡ್ತಾರೆ? ಅಹಂಕಾರ ಪಡೆಯೋಲ್ಲ, ಇನ್ನೊಬ್ರಿಗೆ ಏನು ಮಾಡ್ತಾರೆ? ಜ್ಞಾನ ಕೊಡ್ತಾರೆ. ಜ್ಞಾನಾಯ. ಸಂಪತ್ತಿತ್ತಂದ್ರೆ ಇನ್ನೊಬ್ಬ ಭಯೋತ್ಪಾದಕರ ಹತ್ರ ಸಂಪತ್ತಿರ್ತಾನೆ. ಆ ಸಂಪತ್ತನ್ನು ಸ್ವೀಕಾರ ಮಾಡಿಕೊಂಡು ನಮ್ಮ ಭಾರತ ದೇಶದ ಎಷ್ಟು ರೀ 36,000 ಕರ್ನಾಟಕದ ದೇವಾಲಯಗಳ ಸಂಪತ್ತು ಎಲ್ಲೆಲ್ಲಿ ಹೋಗ್ತದೆ? ಎಲ್ಲಿ ಬರ್ತದೆ? ನಮ್ಮ ಮೇಲೆ ಗುಂಡಾಕ್ಲಿಕ್ಕೆ ಬರ್ತದೆ ರೀ. ನಮ್ಮ ಮೇಲೆ ದುಷ್ಟ ಕೈ ಸಿಗ್ತದೆ ಹೇಗೆ. ಆಗ ಅದೇ ಪ್ರಕಾರವಾಗಿ ಇಂಥದ್ದಾಗ್ತದೆ. ಅದೇ ಮಹಾತ್ಮರ ಕೈಯಲ್ಲಿ, ಗುರುಗಳ ಕೈಯಲ್ಲಿ, ಸಜ್ಜನರ ಕೈಯಲ್ಲಿ ಸಿಕ್ತಂದ್ರೆ ಇಲ್ಲಿ ಹೇಳ್ತಾರೆ ಜ್ಞಾನ. ಆದ ನಂತರ ಜ್ಞಾನ ಇರ್ತಲ್ಲ, ಮೊದಲೇ ಜ್ಞಾನ ಇದ್ದರೆ ದಾನ ಆಯೇಷ. ಜ್ಞಾನ ಇದ್ರೆ ದಾನ ಆಯೇಷ. ಜ್ಞಾನ ಇಲ್ಲಿಕಂದ್ರೆ ದಾನ ಆಯೇಷ ಆಗೋದಲ್ಲ ರೀ, ಭಯೋತ್ಪಾದಕತೆ ಆಗುತ್ತೆ. ಅದಕ್ಕೆ ಮೊದಲು ಭಯೋತ್ಪಾದಕ ಆಗಬಾರ್ದು, ಒಳ್ಳೆಯವರಾಗಿರ್ಬೇಕು ಅಂದ್ರೆ ಜ್ಞಾನ ಕೊಡಬೇಕು. ಅಜ್ಞಾನ ಕೊಟ್ಬಿಟ್ರೆ ಜಗತ್ತೆಲ್ಲ ಹಾಳಾಗಿ ಹೋಗ್ತದೆ. ಅದಕ್ಕೆ ಸಂಪತ್ತಿದ್ರೆ ಏನು ಮಾಡ್ತಾರೆ? ದಾನ ಆಯೇಷ. ದಾನ ಮಾಡೋಗೋಸ್ಕರ ಸಂಪತ್ತಿರ್ತದೆ ಸಜ್ಜನರದು, ದಾನ ಆಯೇಷ. ಆಮೇಲೆ ಶಕ್ತಿ. ಇನ್ನೊಬ್ರು ಹೊಡಿದು ಏನೆಲ್ಲ ಮಾಡ್ತಾ ಹೋದ್ರಲ್ಲ, ದುಷ್ಟರ ಕೈಯೊಳಗೆ ಶಕ್ತಿ ಇರ್ತದೆ. ಹಾಗೆಲ್ಲ ಮಾಡ್ತಾ ಹೋಗಿ ಜಗತ್ತನ್ನು ನಾಶ ಮಾಡಿ ಓಸೋದು ಪ್ರಯತ್ನ ಮಾಡ್ತಾರೆ. ಅದೇ ಸಜ್ಜನರಲ್ಲಿ, ಮಹಾತ್ಮರಲ್ಲಿ ಇತ್ತಂದ್ರೆ ಸಾಧೋರು ವಿಪರೀತಮೇ ತತ್ ರಕ್ಷಣಾಯ. ಅವರು ಇನ್ನೊಬ್ಬರು ರಕ್ಷಣೆ ಮಾಡುವಗೋಸ್ಕರ ಅವ್ರಿಗೆ ಶಕ್ತಿ ಇತ್ತು. ಯಾರು ನದಿಯಲ್ಲಿ ಮುಳುಗ್ತಾ ಇದ್ದಾರೆ, ಅತ್ಯಂತವಾಗಿ ಈಜಿಕೊಂಡು ಹೋಗಿ ಅವರು ತೆಗೆದುಕೊಂಡು ಬರ್ತಾರೆ. ಇನ್ನೊಂದು ಯಾವುದೋ ಯಾವುದೊಂದು ಪ್ರಾಣಿ ಬಂದದ್ದು ಶಕ್ತಿ ಇತ್ತಂದ್ರೆ ಆ ಶಿವವನ್ನು ಒಂದು ಕಡೆ ಹಿಡಿದು ಬೇರೆ ಮಾಡಿ ಇವ್ರನ್ನ ತೆಗೆದುಕೊಂಡು ಬಂದು ಶಿವವನ್ನು ಏನು ಮಾಡ್ತಾರೆ? ಆ ಕಡೆ ಕಳುಹಿಸಿ ಒಂದು ಜೋರಾಗಿ ಹೊಡೆದ್ಬಿಟ್ರೆ ತಾನೇ ಹೋಗಿಬಿಡ್ತದೆ. ಆಗ ಮನುಷ್ಯನ ರಕ್ಷಣೆ ಮಾಡ್ಕೊಂಡು ಬರ್ತದೆ. ಈ ರಕ್ಷಣೆ ಮಾಡೋಗೋಸ್ಕರ ಏನು ಮಾಡ್ತಾರೆ? ದೊಡ್ಡವರು, ಮಹಾತ್ಮರು, ಸಜ್ಜನರು, ಶರಣರು, ಸಂತರು ಇದನ್ನು ಮಾಡ್ತಾರೆ. ಅದಕ್ಕೆ ನಮ್ಮ ಸಂಪತ್ತು, ನಮ್ಮ ವಿದ್ಯೆ, ನಮ್ಮ ಶಕ್ತಿ ಎಲ್ಲರಿಗೂ ಒಳ್ಳೆಯದು ಮಾಡಿಕೊಡ್ತಾಯಿ. ಅದರಿಂದ ಕೆಟ್ಟದ್ದಾಗಬಾರ್ದು. ಅದಕ್ಕೆ ಇಲ್ಲರಿ ಅವ್ರ ಹತ್ತಿರ ಭಾಳ ಹಣ ಇತ್ತು, ಅದಕ್ಕೆ ಹಂಗೆ ಮಾಡಿದ. ಮನೆ ಹಿಡಿಯು ಎಂದ್ರೆ ಹೇಳಿತು ಹಣ ಕೇಳೋ ಜಾಣ, ನಿನ್ನಲ್ಲಿ ಧರ್ಮವಿಲ್ಲ ನಾನೇನು ಮಾಡಲಿದ್ದಿತು. ಹಣ ಅಣ್ಣ ನಿನ್ನಲ್ಲಿ ಧರ್ಮ ಇಲ್ಲಪ್ಪ, ನಿನ್ನಲ್ಲಿ ಧರ್ಮ ಇಲ್ಲ. ಏನು ಮಾಡ್ಕೊಂತ ತಿಳೋಗಿ ನಿನ್ನಲ್ಲಿಲ್ಲ, ಜ್ಞಾನ ಇಲ್ಲ, ನಿನ್ನಲ್ಲಿ ಧರ್ಮ ಇಲ್ಲ, ಅಧರ್ಮ ಇದ್ದಿ. ನನ್ನ ಮೇಲೆ ಯಾಕೆ ಹಾಕ್ತಾಯಿದ್ದಿ? ನಿನ್ನಲ್ಲಿ ಧರ್ಮವಿಲ್ಲ ಹೇಳೋ ಜಾಣ, ನಿನ್ನಲ್ಲಿ ಧರ್ಮವಿಲ್ಲ ನಾನೇನು ಮಾಡಲಿ ನಿಂತಿತು. ಹಣವು ಹೀಗೆ ಹೇಳಿತು ಹಣ ಕೇಳೋ ಜಾಣ, ನನ್ನ ಜಾಣತನ ನನ್ನ ಮೇಲೆ ಹಾಕ್ತಾಯಿದ್ದಿ. ನಿನ್ನಲ್ಲಿ ಧರ್ಮ ಇದ್ದರೆ ನೀವು ಸತ್ಕಾರ್ಯ ಮಾಡ್ತಾಯಿದ್ದಿ, ನಿನ್ನಲ್ಲಿ ಧರ್ಮ ಇಲ್ಲದಕ್ಕೋಸ್ಕರವಾಗಿ ಹೀಗೆಲ್ಲ ಮಾಡ್ತಾಯಿದ್ದಿ. ಮಾಡಿ ತಪ್ಪು ನನ್ನ ಮೇಲೆ ಹಾಕ್ತಾಯಿದ್ದಿ, ಕೆಟ್ಟದ್ದು ನೀ ಮಾಡ್ತಾಯಿದ್ದಿ. ಅದಕ್ಕೆ ಇದೆಲ್ಲ ಸರಿಯಾಗ್ಬೇಕಾದ್ರೆ ಮನುಷ್ಯನಿಗೆ ಜ್ಞಾನ ಬೇಕು. ಜ್ಞಾನ ಬೇಕಂದ್ರೆ ಅಧ್ಯಾತ್ಮ ಗ್ರಂಥಗಳು ಅಧ್ಯಯನ ಮಾಡಬೇಕು. ಸತ್ಸಂಗ ಬೇಕು. ಸತ್ಸಂಗ ಸಂಜೆ ಆಗಿದೆ ಜ್ಞಾನ. ಸತ್ಸಂಗದಿಂದ ಜ್ಞಾನ ಉತ್ಪತ್ತಿ ಆಗ್ತದೆ, ದುಸ್ಸಂಗದಿಂದ ಅಜ್ಞಾನ ಪ್ರಾಪ್ತಿ ಆಗ್ತದೆ. ಈ ಜಗತ್ತಿನೊಳಗೆ ಬಹಳಷ್ಟು ಜನರು ಕೆಟ್ಟವ್ರು ಇರ್ತಾರೆ, ಭಾಳ ಕೆಟ್ಟವ್ರು ಇರ್ತಾರಲ್ಲ, ಭಾಳ ಕೆಟ್ಟವ್ರು. ನಾವು ಕೆಟ್ಟವ್ರು ಆಗಿರೋದು ಅನ್ನೋದಾಗ ಅವ್ರಿಗೆ ಗುರ್ತಾವಲ್ಲ, ಅಷ್ಟು ಕೆಟ್ಟವ್ರು ಆಗ್ತಾರೆ. ಇದು ನಿಮ್ಮೊಂದು ಸಂಘ 2 ಉಂಟು, ಒಂದು ಹಿಡಿ ಒಂದು ಬಿಡು ಅಂತ ನೀವು ಸುಮ್ಮನೆ ಹೇಳ್ತೀವಿ. ಬಿರುಸಾಗಲ್ಲಿ ಒಂದು ಕೆಟ್ಟ ಅನಿಸ್ಬೋದು, ಕೇಳುವವ್ರು ಕೆಟ್ಟ ಅನಿಸ್ಬೋದು. ಆದರೂ ಸುಮ್ಮನೆ ಕೇಳ್ರಿ. ನೀವು ಎಮ್ಮೆಗಳನ್ನು ಸಾಕಿರ್ತೀರ ಎಮ್ಮೆಗಳನ್ನು ಈ ಕಡೆ ಇಲ್ಲಿ ಚಲೋ ಇರ್ತಾವೆ ಎಮ್ಮೆಗಳು. ಇಲ್ಲಿ ಹೊರಗೆ ಬಿಡೋದಿಲ್ಲ ರೀ, ಅವಕ್ಕೆ ಮೇವನ್ನ ಹಾಕ್ತಾರೆ. ತೊಗೊಂಡು ಬಂದು ಕಷ್ಟಪಟ್ಟು ಮೇವು ತೊಗೊಂಡು ಬಂದ್ರೆ ಯಾರು ಬೇಕಾದರೂ ಇಲ್ಲಿ ಎಮ್ಮೆ ಹಾಲು ಉಣ್ಬೋದು. ಬೇರೆ ಕಡೆ ಹೋದ್ರೆ ಎಮ್ಮೆ ಹಾಲು ಉಣ್ಣೋದಿಲ್ಲ ರೀ. ಎಮ್ಮೆ ಹಾಲು ತಂದ್ರೆ ಕೆಟ್ಟ ವಾಸ, ಹಾಲು ಉಣ್ಣೋದಿಲ್ಲ. ಎಮ್ಮೆ ಮುಂಜಾನೆ ಬಿಟ್ಬಿಡ್ತಾರೆ, ಎಲ್ಲೋ ಬಿಡ್ತಾರೆ, ಹಾಕೊಂಡು ಬಿಡ್ತಾರೆ. ಗುಡು ಜಾಗ ಗುಡ್ತಿರ್ತಾವೆ ಅವ್ರಿಗೆ, ಹಾಕೊಂಡು ಬಿಟ್ಬಿಡ್ತಾರೆ. ಅದು ಅಡ್ಡಾಡೋದು ಹೋಗ್ತಾವ್ರಿ. ಅದರೊಳಗೆ ಆಕಳುಗಳು ಸಾಕಿರ್ತಾರೆ ಕೆಲವೊಬ್ಬರು, ಅದ್ರ ಜೋಡಿ ಅದನ್ನು ಉಚ್ಚಿ ಬಿಡ್ತಾರೆ. ಎಮ್ಮೆ ಆಕಾರ ಇರ್ತದೆ, ಮೊದಲು ಹಂದಿಗತ್ತಿರ್ತದೆ. ಎಮ್ಮೆ ಮೊದಲು ಹಂದಿ ತಿಳ್ಕೊಳ್ರಿ. ಅಲ್ಲ ಎಮ್ಮಿನ ಖರೆ ಗುಣ ಆದರೂ ಇರುತ್ತಲ್ಲ. ಅದಕ್ಕೆ ಅದು ಹೋಗಲಿ, ಅಡ್ಡಾಡ್ತೋ ಹೋಗಲಿ, ಎಲ್ಲರೂ ಹೋಗಲಿ.
ಅದ್ರ ಜೊತೆಗೆ ಆಕಳು ಹೋಗೋತಿಲ್ಲ ಅಡ್ಡಾಡ್ಕೋತ. ನೀವು ಹೇಳಿ ನೋಡಿ ನಿಮ್ಗೆ ಗುರುತದು. ಎಮ್ಮೆಯ ಸಂಘದಿಂದ ಪರಮ ಪವಿತ್ರ ದೇವರು ತಿಳಿಸ್ಕೊಳ್ತಕ್ಕಂಥ ಆಕಳು ಸಹಿತ ಸುಮಾರು ಆಗ್ತಲ್ಲ. ಆದರೆ ಹಾಲನ್ನು ತೆಗೆದುಕೊಂಡು ಬಂದು ದೇವ್ರಿಗೆ ಅಭಿಷೇಕ ಮಾಡಿ ಕೊಡ್ತದೆ ರೀ. ಹಾಂ, ಎಮ್ಮೆ ಆಕಳ ಹಾಳಾದ ಯಾವ ಸಂಘದಿಂದ? ಸಂಘ ಎರಡುಂಟು, ಒಂದು ಹಿಡಿ ಒಂದು ಬಿಡು. ಎಷ್ಟೋ ಮಂದಿ ಭಯೋತ್ಪಾದಕ ಆಗ್ತಾರೆ, ಕೆಟ್ಟವ್ರು ಆಗ್ತಾರೆ, ನನ್ನ ಮುಂದೆ ಅರ್ಥ ಸೆಡ್ದಾಡ್ತಿರ್ತಾರೆ. ಅದೆಲ್ಲ ಮಾಡಲಿಕ್ಕೆ ಅವ್ರ ತಪ್ಪಲ್ಲ, ಅವರು ಸಂಘದ ತಪ್ಪು. ಸಂಘದಿಂದ ಹಾಳಾಗ್ತಾರೆ. ಅದಕ್ಕಾಗಿ ಸಂಘ ತಪ್ಪತ್ತಂದ್ರೆ ಸಜ್ಜನರ ಸಂಘ ಮಾಡಿದ್ರೆ ಒಳ್ಳೆಯವ್ರು ಆಗ್ತಾರೆ, ಕೆಟ್ಟವ್ರ ಸಂಘ ಮಾಡ್ತಾರೆ. ಕೆಟ್ಟ ಮಾತುಗಳನ್ನು ಕೇಳೋದು, ಕೆಟ್ಟ ಆಹಾರಗಳನ್ನು ಸ್ವೀಕಾರ ಮಾಡೋದು, ಕೆಟ್ಟ ಜನರ ಸಂಘದೊಳಗೆ ಹೇಳೋದು, ಕೆಟ್ಟದ್ದು ಮಾಡ್ತಾ 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 ಹೋಗೋದು. ಹೀಗೆ ಮಾಡಿ ಮಾಡಿ ಕೆಟ್ಟದ್ದನ್ನು ಮಾಡ್ತಾ ಇದ್ದೀವಿ ಅನ್ನೋದು ಸಹಿತ ಗುರುತಾಗೋದ್ರಿ. ಅದು ಸಹಜ ಆಗಿಬಿಡ್ತದೆ. ಹೇಗೆಂದ್ರೆ ಹಿಂದಿನ ಕಾಲದಲ್ಲಿ ಗಾಣದ ಮನೆ ಇದ್ದು ನೋಡ್ರಿ. ಗಾಣದ ಮನೆ ದಿನಾನು ವಾಸ ಬಡಿಸ್ಕೊಂಡು ಅವ್ರು ಅದು ಸಹಜ ಆಗಿಬಿಡ್ತಾವೆ ಅವ್ರಿಗೆ, ಸಹಜ ಆಗಿಬಿಡ್ತದೆ. ಅಥವಾ ರೈಲ್ವೇದ ಮಗ್ಲು ನೋಡ್ರಿ, ರೈಲ್ವೆ ಹಳ್ಳಿ ಇರ್ತಾವೆ, ಅಲ್ಲಿ ಮನೆಗಳು ಮಾಡಿರ್ತಾರೆ. ಅಲ್ಲಿ ಮನೆ ಬಿಡ್ತಾರೆ. ಅಲ್ಲಿ ಯಾರೇ ಹೋಗಿ ಬೀಗರ ಅವ್ರು ಅಲ್ಲಿ ಬೀಗದಾನ ಮಾಡ್ಕೊಡ್ರಿ, ಅವ್ರ ಮನೆಗೆ ವಸತಿ ಹೋಗ್ರಿ. ನೀವು ರಾತ್ರಿ ನಿದ್ರೆ ಇರ್ತ ಬಂದು ಹೇಳ್ರಿ, ನಾನು ಬಂದು ಹೇಳ್ರಿ. ಹಗಲ ರಾತ್ರಿ ಗಾಡಿ ಹಂಗೆ ಹೋಗಿ ಹೋಗ್ತಾವ. ರಾತ್ರಿ ನೀವು ಎಷ್ಟು ಇರ್ತೀರೋ ಏನು ಮಲ್ಕೊಡ್ತೀರ ನೋಡಿ, ನೀವು ಎಷ್ಟು ಇರ್ತೀರಿ. ಬೇರೆ ಹೋಗ್ಕಿರೆ ಪೇಟೆ ಅದು ಎಲ್ಲಿ ಹೋಗೋಕ್ಕಾಗೋದಿಲ್ಲ. ರಾತ್ರಿ ಪೊಲೀಸರು ಬಂದು ಹಿಡಿತಾರೆ. ಅದೇ ಮನೆಯಾಗ ನಿದ್ರಿರ್ತವಲ್ದು. ಅವ್ರು ನೋಡ್ರಿ ಗೊರ ಆರಾಮ ನಿದ್ರೆ ಮಾಡ್ತಿರ್ತಾರೆ. ಅವ್ರು ಏಕೆ ನಿದ್ರೆ ಇತ್ತು? ನೀವೇಕೆ ಹತ್ತಲಿಲ್ಲ ಹೇಳ್ರಿ, ಕಾರಣ ಹೇಳ್ರಿ. ಅವ್ರು ಏನಾಗಿತ್ತದು? ಅವ್ರಿಗೆ ಸಹಜ ಆಗಿತ್ತು. ನಮ್ಮ ಆ ಧ್ವನಿನೂ ಕೇಳಿಸಲಿಲ್ಲ, ಅವ್ರಿಗೆ ಏನೂ ಕೇಳಿಸಲಿಲ್ಲ. ಅವ್ರು ತಮ್ಮ ಆನಂದವಾಗಿದ್ದರು. ಇವ್ರು ಹೊಸದಾಗಿ ಹೋದವ್ರು, ಅದು ಹೊಂದಲಿಲ್ಲ. ಈ ದುರ್ಜನರ ಸಂಘ ಮಾಡಿ 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 ನಾವು ದುರ್ಜನ ಆಗಿದ್ದೇನೋ ಸಹಿತ ಗುರುತಾಗಲ್ಲ. ಆರಾಮ ನಿದ್ರೆ ಮಾಡ್ತಿರ್ತಾರಲ್ಲ, ಅಲ್ಲಿ ಹಾಗಿರು ಆರಾಮ ಕೆಟ್ಟ ವ್ಯವಹಾರದೊಳಗೆ ತೊಡಗಿ ನಾವು ಕೆಟ್ಟವ್ರು ಆಗಿದ್ದೇವೆ ಅನ್ನೋ ಸಹಿತ ತಿಳಿದ ಅಷ್ಟು ಕೆಟ್ಟಾಗಿ ಹಾಳಾಗಿ ಹೋಗ್ತಾರೆ. ಇದಕ್ಕೆ ಸಂಘ, ಸುಮಾರು ಸಂಘ. ಮನುಷ್ಯ ಒಳ್ಳೆಯವನಾಗಬೇಕಂದ್ರೆ ಮೊದಲು ವಿದ್ಯಾ ಕಲಿಬೇಕು. ಒಳ್ಳೆಯ ವಿದ್ಯೆ ಕಲಿಬೇಕು, ಸತ್ಸಂಗ ಕಲಿಬೇಕು, ಸತ್ಸಂಗದಲ್ಲಿ ಪ್ರವೇಶ ಮಾಡಬೇಕು, ಅಧ್ಯಾತ್ಮ ಗ್ರಂಥಗಳನ್ನು ಓದಬೇಕು, ಅಧ್ಯಾತ್ಮ ನಡೆಯಲು ಶಾಸ್ತ್ರ ಪುರಾಣ ಪ್ರವಚನ ನಡೆಯುವಲ್ಲಿ ಹೋಗಬೇಕು. ಒಬ್ಬ ತಂದೆ ದೇಹ ತ್ಯಾಗ ಮಾಡ್ತಿದ್ದ, ಸಾಯ್ಲಿಕ್ಕತ್ತಿದ್ದ, ದೇಹ ತ್ಯಾಗ ಮಾಡ್ತಾಯಿದ್ದ. ಮಗ ಹೋಗಿ ಕೇಳಿದ, ಅಪ್ಪ ನಾನು ಏನು ಹೇಳ್ತೀನಿ, ನನಗೆ ಏನಾದರೂ ಹೇಳು, ನೀವು ಹೋಗ್ತಾ ಇದ್ದೀನಿ, ನನ್ನ ಜೀವನ ಮುಂದೆ ಹೇಗೆ ಹೇಳು ಅಂತ ಹೇಳಿದ್ರಿ. ಅವ ಕಳ್ಳಿದ್ದವು ತಂದೆ. ಮಗನೇ ಹೇಳಿದ, ಮಗನೇ ಎಲ್ಲಿ ಶಾಸ್ತ್ರ ಪುರಾಣ ನಡೀತೈತೆ ನೋಡು, ಆ ಓಡಿಯೊಳಗೆ ಹಾಯ್ಬೇಡ. ಶಾಸ್ತ್ರ ಪುರಾಣ ನಡೆಯಲು ಒಟ್ಟು ಹಾಯ್ಬೇಡಲ್ಲಿ, ಅಲ್ಲಿ ಹೋಗ್ಬೇಡ. ಅಪ್ಪ ಕೇಳಿದ ಮಗ. ಮತ್ತು ಮುಂದೆ ಉತ್ತರ ಸಿಗ್ಲಿಕ್ಕೆ ಸದೇಶ ಆಯ್ತಾನಪ್ಪ. ಮುಂದೆ ಉತ್ತರ ಸಿಗ್ಲಿಕ್ಕೆ ಅಂದ್ರೆ ಅವ್ನು ಗಾಬರಿ ಕೇಳಿದಪ್ಪ, ಲಘು ಹೇಳು. ಒಂದು ವೇಳೆ ಅಲ್ಲಿ ಹಾಯ್ದ ಪ್ರಸಂಗ ಮತ್ತು ಬೇರೆ ಹಾದಿರಲಿಲ್ಲ ಅಂದ್ರೆ ಏನು ಮಾಡಲಿ? ಇಷ್ಟು ತಿಳಿದ್ರು ಕಳ್ಳನ ಮಗ, ಈ ಕಳ್ಳ ಹೇಗಿರೋ ಗುರುತಾಗಲಿಲ್ಲ, ನೀ ಎಂಥ ಕಳ್ಳನಿ? ಅಪ್ಪ ಬೈದ, ಕಿವೊಳಗೆ ಅರಳಿ ತುಂಬ್ಕೋ. ಏನು ಮಾಡು? ಮುಗಿನಾಗ ತುಂಬ್ಕೊ ಹೇಳವ್ರಿ. ಅವ್ನು ಬೇಕಾಗಿ ಮುಗಿನಾಗ ಅದಕ್ಕೆ ಕಾದು ಹೇಳ್ದ, ಕಿವ್ಯಾಗ ಇಟ್ಟು ತುಂಬ್ಕೊ. ಸತಾರ ಹೇಳ್ತಾರೆ, ಕಿವೊಳಗೆ ಅರಳಿ ತುಂಬ್ಕೊ. ಹೆಂಗೆ ತುಂಬ್ಕೊಳ್ದು? ಶಬ್ದ ಕೇಳಿಸ್ಬಾರ್ದು. ಈಗ ನಡೆದ ಉದಾಹರಣೆ, ಇನ್ನೊಂದು ಶಾಸ್ತ್ರ ಈ ವಿಷಯ ನಡೆದ ಅಪರಿಚಿತ. ಈಗ ಇಲ್ಲಿ ಆ ಕಳ್ಳ ಬಂದು ಹಾದು ಹೊಟ್ಟಿದ ತಗೋರಿ, ಅದು ಕಿವಿಯೊಳಗೆ ಹೊಟ್ಟೆ ಕೇಳಿಸ್ಬಾರ್ದು. ಸ್ಪೀಕರ್ ಹಚ್ಚೈತಿ ಅಂದ್ರೆ ಕೇಳಿಸ್ಬಾರ್ದು, ಅಷ್ಟು ಅರಳಿ ತುಂಬ್ಕೊ. ಹ್ಞೂ ತಂದ್ರಿ. ಒಂದು ವೇಳೆ ತುಂಬ್ಕೊರಿಕಂದ್ರೆ ಕೇಳಿದ, ಹಾಳಾಗ್ತೀನಿ, ನಿನ್ನ ಜೀವನ ಹಾಳು ಮಾಡ್ಕೊತೀವಿ ಅಂತ ಹೇಳಿದ. ಅಪ್ಪ ಇಲ್ಲಪ್ಪ, ನಾನು ಜೀವನ ಹಾಳು ಮಾಡ್ಕೊಳ್ಳೋದಿಲ್ಲ, ಸರಿಯಾಗಿರ್ತೀನಿ, ನೀ ಹೇಳಿದ್ದು ಪಾಲಿಸ್ತಾ ಇದ್ದೀನಿ, ವೇದ ವಚನದಿಂದ. ಅಪ್ಪ ಸತ್ತು ಹೋದ. ಅಂತ್ಯಕ್ರಿಯೆ ಮಾಡಿದರು. ಎಲ್ಲೋ ಒಂದು ಸಮುದ್ರಕ್ಕೆ ಹೋದ್ರು. ಕಾಳನ ಅಂತ್ಯಕ್ರಿಯೆ ಏನು ಮಾಡ್ತಾರೆ? ಸಮುದ್ರ ಹಾಕಿಬಿಟ್ರು. ಅಲ್ಲಿ ಮೀನಪ್ಪ ತಿಂದು ಅಲ್ಲೇ ಸಮಾಧಿ ಆಯ್ತು. ಮೀನು ಹೊಟ್ಟೆಗೆ, ಮೊಸಳಿ ಹೊಟ್ಟೆಗೆ, ಅರ್ಧ ಮೀನು ಹೊಟ್ಟೆಗೆ, ಅರ್ಧ ಮೊಸಳಿ ಹೊಟ್ಟೆಗೆ, ಮತ್ತೆ ಅದ್ರ ಹೊಟ್ಟೆಗೆ ಸಮಾಧಿ ಆಯ್ತು. ಮುಂದೆ ಮಗ ಮತ್ತು ಉದ್ಯೋಗ ಪ್ರಾರಂಭ ಬತ್ತಲ್ಲ, 2-3 ಸತ್ತ ಹಳವರು ಎಷ್ಟು ದಿವಸ ಇರ್ತಾರೆ? ಅಷ್ಟೋ 3 ದಿವಸ ಆತ ಮುಗಿತು. ಮತ್ತು ಉದ್ಯೋಗ ಪ್ರಾರಂಭ ಮಾಡಿದ. ಪವಿತ್ರ ಉದ್ಯೋಗ ರೀ, ಶ್ರಾವಣ ಮಾಸ. ಹೋದ ಹತ್ತಾಗಿತ್ತ ನೋಡ್ಕೋತ ಹೋದ. ಇಲ್ಲಿ ಪ್ರವಚನ ಹೀಗೆ ಪ್ರವಚನ ನೋಡಿ ಸ್ಪೀಕರ್ ಹಚ್ಚಿದ್ರು ಅವರು. ಅಲ್ಲಿ ಸ್ಪೀಕರ್ ಕೇಳ್ಸಾಕಿತ್ತು. ಕೇಳಿಸುವಾಗ ಅವರು
ಇವು ಸ್ತೋತ್ರ ಪ್ರಾರಂಭ ಮಾಡಿ ವಿಷಯ ಪ್ರಾರಂಭ ಮಾಡೋದಕ್ಕೆ ಅವು ಕೆಲಸಾಗತ್ತೆ ಅಲ್ಲೇ ಆಯ್ದುಕೊಂಡು ಹೋಗ್ಬೇಕು. ಅತ್ತಾಯ್ತಾ ಇನ್ನು ಏನು ಕೆಲಸ ಬರೋ ಉದ್ದೇಶ ಇಟ್ಟರು ಹಳ್ಳಿ ತುಂಬ್ಕೊಂಡು ಕಿವಿಯೊಳಗೆ ಏನು ಕಡ್ದಾಗತ್ತೆ ರೀ. ಹೀಗೆ ಮಾಡೋಕೆ ಹೋದಾಗ ಕಿವಿಯದು ಜಾರಿ ಬಿತ್ತು, ಅಲ್ಲಿ ಬಿತ್ತು ರೀ. ಅಲ್ಲಿ ಬಿತ್ತು ಬೀಳುವಷ್ಟೊಳಗೆ ಶಬ್ದ ಕಿವಿಗೆ ಬಿದ್ದು ರೀ. ಇವ್ರು ಹೇಳಕತ್ತ ಶಬ್ದ ಕಿವಿಗೆ ಬಿದ್ದು ಅವ್ರು ಹೇಳಿದರು, ದೇವರಿಗೆ ನಿಂತರೆ ನೆರಳು ಇರುವುದಿಲ್ಲ. ಏನಿದ್ರು ದೇವರಿಗೆ ನಿಂತರೆ ನೆರಳು ಇರುವುದಿಲ್ಲ, ದೇವರಿಗೆ ನೆರಳು ಇರುವುದಿಲ್ಲ. ದೇವರಿಗೆ ಕಣ್ಣುಗಳು ಈಗ ನಿಮಿಷ ಆಗುವುದಿಲ್ಲ, ಅಂದರೆ ಮುಚ್ಚೋದು ತೆರೆಯುವುದು ಆಗುವುದಿಲ್ಲ. ದೇವರು ನೆಲವನ್ನು ಸ್ಪರ್ಶ ಮಾಡುವುದಿಲ್ಲ, ಅವರಿಗೆ ದೇವರಿರುತ್ತಾರೆ. ಪುರಾಣಿಕರು ಹೇಳಿರಿ. ಇಷ್ಟು ಹೇಳಿ ಗಡಿಬಿಡಿ ಮಾಡಿ ಘಾತವಾಯಿತು ತೊಗೊಂಡು ಹೇಳಿ ಅರಳಿ ಈಗ ಬಡ ಕಿವಿಯೊಳಗೆ ತೊಗೊಂಡ್ರಿ. ಕರಿ ಒಳಭಾಗದ ಉಳಿತದ, ಅಷ್ಟು ಉಳಿತು ಒಳಗೆ ರೀ. ಹೆಪ್ಪು ಹಾಕೊಂಡು ಕೂತು ಅಲ್ಲಿ ಒಳಗೆ. ಮರುದಿವ್ಸ ಹೋಗಿ ದಿವ್ಸ ಹೋಗಿ ಒಂದು ದೊಡ್ಡ ರಾಜ್ಯವಾಡನ ಹೊಡೆದು ಬಿಟ್ರಿ. ಒಡೆದ ಖಜಾನೆ ತೊಗೊಂಡು ಆಮೇಲೆ ಅಲ್ಲಿ ಹೊಡೆಯುವಾಗ ಅದಕ್ಕಿಂತ ಮೂಲ ಕಾವಲ ಮಾಡೋರಿದ್ರು ರಾಜ ಗುಪ್ತ ವೇಷ ಬಂದಿದ್ರಿ. ಗುಪ್ತ ವೇಷದಿಂದ ಏನು ಮಾಡ್ತಾನೆ ನೋಡು ಅಂತೇಳಿ ಗುಪ್ತ ವೇಷ ಬಂದಿದ್ದ. ಸತ್ಯವನ್ನು ಮಾತನಾಡಬೇಕು ಅಂತ ಅದೊಂದು ಕಿವಿಗೆ ಬಿದ್ದಿತ್ತು. ಆಗ ಹೋಗಿ ಅವ್ರು ಸತ್ಯವನ್ನು ಹೇಳಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಹೋದ. ಕೇಳಿ ಹೋಗಿ ಅರಮನೆ ಹೋದ. ಯಾರು ನೀವು ಅಂತ ಅವ್ರು ಕೇಳಿದ್ರಿ. ನೀ ಯಾರು? ನಾ ಕಳ್ಳ, ರಾಜ ಅಂದ. ನಾನು ಕಳ್ಳ. ಯಾವ ದೊಡ್ಡ ಕಳ್ಳ? ನಾ ದೊಡ್ಡ ಕಳ್ಳ. ಹಾಗಾದ್ರೆ ನೀನು ಸಣ್ಣ ಕಳ್ಳ. ಈ ಹೊಸ್ತಾಗ ನೀವು ಗುರ್ತದ ಏನಾರೀ? ನನಗೆ ಗುರ್ತದ. ಇಲ್ಲಿ ನಾ ಎದಕ್ಕೆ ಬಂದು ರಾಜವಾಡೆ ಇದು ಮಾಡಿ ಬಂದೆ ನಾನು. ರಾಜವಾಡೆ, ಅದನ್ನು ರಾಜವಾಡೆ ಒಳಗೆ ಖಜಾನೆ ಕಳ್ತನ ಮಾಡ್ಲಿಕ್ಕೆ ಬಂದಿದ್ದೇನೆ. ರಾಜ ಅಂದ್ರೆ ಮಾಡು ಅಂತದ್ದು. ಅದು ದಾರಿ ಎಲ್ಲೆಲ್ಲ ನೀ ರಾಜವಾಡಿಯಾಗಿ ಇರ್ತಿಲ್ಲ, ಅದು ದಾರಿ ಗುರ್ತದೇನೋ? ಗುರ್ತತೆ, ತೋರಿಸ್ತು ಅಂತ ಹೇಳಿದ್ರಿ. ರಾಜನ ಸ್ವತಃ ತೋರಿಸಿದ್ರಿ. ಈಗ ಹೋಗು ಇತ್ತ ಹೋಗು. ನಾ ಯಾರೇ ಬಂದ್ರಂದ್ರೆ ನಾ ಕಾವಲ ಇರ್ತಾನೆ ಹೋಗುತ್ತೆ ಹೇಳಿ. ರಾಜ ಕಾವಲ ಮಾಡಿದ್ರಿ ಕಳ್ಳನ ಜೊತೆ ಕೂಡಿ ಒಳಗೆ ಹೋಗಿ ಏನು ಮಾಡಿದ್ರಿ? ಒಳಗೆ ಹೋಗಿ ಕಳ್ತನ ಮಾಡ್ಕೊಂಬೋದು. 3 ರತ್ನ ತೊಗೊಂಬಂದ. 3 ರತ್ನ ಇದ್ದ ರೀ. 3 ರತ್ನ ತೊಗೊಂಡ್ಬಂದ, 2 ರತ್ನ ತೊಗೊಂಡ್ಬಂದ, ಒಂದು ಅಲ್ಲಿ ಬಿಟ್ಟು ಬಂದ. ಮತ್ತು ಎಷ್ಟಿದ್ದು ರತ್ನ ಅದು ಕೇಳಿದ್ರು. 3 ಇತ್ತು ಅಂತ. ಮತ್ತು ಇನ್ನೊಂದು ಅಲ್ಲೇ ಬಿಟ್ಟು ಬಂದೆ. ಅಂದರೆ ಪಾಲಾಸ್ಕೊಳ್ಳೋದು, ಒಬ್ರಿಗೊಬ್ಬರು ಪಾಲಾಸ್ಕೋಬೇಕಲ್ಲ. ನಿನಗೊಂದು ನಾನೊಂದು ಗತಿ ಅದು ಹೆಚ್ಚಾಗತ್ತಿಲ್ಲ. ಮತ್ತು ಹೆಚ್ಚು ಕಡಿಮೆ ಆಗತ್ತೆ, ಒಬ್ರಿಗೊಬ್ಬರು ಭೇದ ಭಾವ ಬರಬಾರ್ದು. ಅದಕ್ಕೂ ಅಲ್ಲೇ ಬಿಟ್ಟು ಬಂದೆ ಅಂತೇಳಿ ಇಷ್ಟಾಯ್ತು. ಮುಂದೆ ರಾಜನ ಅರಮನೆ ಕಳ್ಳತನ ಅಂತ ಬಂದ್ರಿ. ಕಳ್ತನ ಆಯಿತು. ಮರುದಿವ್ಸ ಹೋಗಿ ನೋಡ್ತಾರೆ. ಏನು ಹೋಗ್ಯದ, ಎಷ್ಟು ಮುತ್ತು ಹೋಗ್ಯದ, ಎಷ್ಟು ಬಂಗಾರ ಹೋಗ್ಯದ, ಎಷ್ಟು ನಾಣ್ಯಗಳು ಹೋಗ್ಯಾವ, ಅದು ಹೋಗ್ಯದ, ಇದು ಹೋಗ್ಯದ, ಮತ್ತೇನಾಗ್ಯದ? 3 ರತ್ನಗಳು ಹೋಗಿಬಿಟ್ಟಾವ. ಎಷ್ಟು ಹೋಗಿದ್ರಿ? ಕೊನೆಗೆ ಮಹಾರಾಜ ಅವ್ರು ಶೋಧ ಮಾಡ್ಲಿಕ್ಕೆ ಹಚ್ಚಿದ್ರಿ. ಶೋಧ ಮಾಡ್ಲಿಕ್ಕೆ ಹಚ್ಚಿರ. ಎಲ್ಲಿ ಅವರು ಯಾರು ಇವ್ರು ನೋಡ್ರಿ ನೋಡೋಷ್ಟೊಳಗೆ ಏನತ್ರಿ, ಆ ಒಬ್ಬ ಬೇಸಾಯದ ಕಳ್ಳರ ದೇವ್ರು ಯಾರು? ಕಾಳಿಕಾದೇವಿ. ಕಳ್ಳರ ದೇವರು ಕಾಳಿಕಾದೇವಿ ರೂಪವನ್ನು ಧಾರಣ ಮಾಡಿಕೊಂಡು ಕೈಯೊಳಗೆ ಕಟ್ಕೊಂಡು ಹೂ ನಿಂತಲ್ಲಿ ಜಡಿ ಪಡಿ ಮಾಡ್ಕೊಂಡು ಎಲ್ಲ ಮಾಡ್ಕೊಂಡು ಬಂದುಬಿಟ್ರಿ ಬೇಸಾಯಿ ಅವ್ರ ಮನೆ ಮುಂದೆ ಹಾಯ್ದುಕೊಂಡು. ಏ ಕಳ್ಳ, ನನ್ನ ಪಾಲಿನ ಸಂಪತ್ತನ್ನು ಕೊಟ್ಟಿಲ್ಲ, ನೀ ನನಗೆ ನೈವೇದ್ಯ ಮಾಡಿಲ್ಲ, ನಿನ್ನನ್ನು ನಾನು ಬಿಡುವುದಿಲ್ಲ, ಹೊರಗೆ ಬಾ ಅದು ಖಡ್ಗ ತೊಗೊಂಬಂದ್ರಿ. ನೀವು ಕಿಟಕಿಯಿಂದ ಹಣಿಕೆ ನೋಡಿದ ಕಣ್ಣಿಗೆ ಮಾಡ್ತೇವ್ರಿ ಬೇಸಾಯ. ಇದು ದೇವರಲ್ಲ ಕಣ್ಣಿ ಮಾಡ್ತಿದೆ. ಏನು ಮಾಡ್ತೇವೆ? ನೆರಳ ನೋಡಿದ್ರಿ, ಲೈಟ್ ಬೆಳಕಿ ಪಾದ ನೆರಳು ಬೀಳತ್ರಿ. ನೆರಳದ ಇದು ದೇವರಲ್ಲ. ಪಾದ ನೋಡಿದ್ರಿ, ನೆಲಕತ್ತೈತ್ರಿ, ಇದು ದೇವ್ರ. ದೊಡ್ಡ ಖಡ್ಗ ತೊಗೊಂಡು ಒಳಗಿಂದ ಎದ್ದು ಬಂದ್ರಿ. ಹೊರಗಿನ ದೇವ್ರ ಒಟ್ಟು ಸೀರೆ ತೆಗೆದು ಹೊಡಿತು ಸಿಗ್ತಾನೆ ಬಾ ಓಡಿ ಹೋಗ್ಬಿಡ್ತ್ರಿ. ಮತ್ತದು ಸುಳ್ಳ ಪುರುಷ ಇದ್ದವ
ಒಳಗಿನ ಬೇಸ ಯಾವ ದೇಶದ್ದು ಓಡೋದ, ಬದುಕಿದೆಯಾ ಬಡ ಜೀವವೇ ಸತ್ತು ಹೋಗ್ತಿದ್ದೆ ಅಂತಂದು ಓಡ್ಕೊಂಡು ಹೋದ. ಆಮೇಲೆ ಮರುದಿವಸ ಮತ್ತು ರಾಜ ಕಳಿಸಿರಿ, ಅವ್ರನ್ನ ಕಳಿಸಿರು, ಮತ್ತು ಬೇರೆ ಭಾಳಷ್ಟು ಮಂದಿ ಕಳಿಸಿರು. ನಿನ್ನ ಮನೆಯಲ್ಲಿ ನಿನ್ನ ಮನೆ ಅವ್ರಿಗೆ ಕೇಳಿದ್ದಾರೆ, ರಾಜ ಗೊತ್ತಾಯಿತು ಎಂಥವ್ರು ಇರ್ತಂತೇಳಿ ಅಲ್ಲಿ ಕಳಿಸಿರು. ಕಳಿಸಿ ಅಂತಾರೆ ಬಂದು ಹಿಡ್ಕೊಂಡು ಹೋದರು. ಹಿಡ್ಕೊಂಡು ಬಂದು ಹೋದ್ರು, ರಾಜನ ಮುಂದೆ ನಿಲ್ಲಿಸಿರು. ರಾಜನ ನೋಡಿದೆ, ಹಿಂಗೆ ನೋಡಕತ್ತಾವ, ನೋಡಿದೆ ರಾತ್ರಿ ನೋಡಿದಲ್ರಿ, ಈಗ ಮಾತಾಡೋ ಧ್ವನಿ ಯಾಕೆ ಕೇಳ್ಸಾಕೈತು. ರಾಜನ ಹೇಳಿ ಕಳ್ತನ ತೊಗೊಂಡ್ಬಂದ್ರೆ ಕಳ್ಳರಂತ ಹಿಡ್ಕೊಂಡು ಬಂದನ್ರಿ ಅವ್ರು. ಎಷ್ಟಿದ್ದಪ್ಪ ಇಲ್ಲಿ ಅವ್ರು ಕೇಳಿದ್ರು. 2 ಇದ್ದು ರೀ. ಏನಿದ್ದು? ರತ್ನ 2 ಇದ್ದು ರೀ. ಕರೆ ಎಷ್ಟಿದ್ದು ಅಲ್ಲಿ? 3 ಇದ್ದು. ಎಷ್ಟು ತೊಗೊಂಡಿದ್ರಿ? ನಾವು ಹೇಳಿದ 1 ತೊಗೊಂಡ್ರಿ, ಇನ್ನೊಂದು ಎಲ್ಲಿತ್ತು ನಿಮಗೆ ಕೊಟ್ಟೆ ಕರೆ ಹೇಳ್ತೇನೆ ಅವಂದ ಕರೆ ಐತದ. ಅವ್ರು ಹೇಳಿದ ಯಾವ್ಯಾರು ಮುತ್ತು ಹೋಗಿದ್ರು ಅದಕ್ಕೆ ಕಾವಿನಾಗ ಭಾಳಷ್ಟು ಯಾರು ಕಳ್ಳರ ತೊಗೊಂಡೋಗ್ಬಿಟ್ಟಿದ್ದಾರೆ, ಅಲ್ಲಿ ಒಳಗಿನ ಕಳ್ಳರು ಯಾರು ತೊಗೊಂಡಿದ್ರು. ಅವ್ರು ಹೇಳಿದ್ರು ನಿಜವಾಗಿರ್ತಕ್ಕಂಥ ಕಳ್ಳತನ ಮಾಡಿರ್ತಕ್ಕಂಥದ್ದು ನಾನೇ ಅವ್ರ ಜೊತೆ ಹೋಗಿದ್ದೆ, ನಾನು ತೆಗೆದುಕೊಂಡು ಅವನು ತೆಗೆದುಕೊಂಡ, ಒಂದು ಅಲ್ಲೇ ಬಿಟ್ಟಿದ್ದೀವಿ, ಒಳಗೆ ನೀವೆಲ್ಲರೂ ಕಳ್ಳರು ಎತ್ಕೊಂಡು ಹೇಳಿ ಆತ ಒಳ್ಳೆಯವರನ್ನ ಅಂತ್ಕೊಂಡು ಹೇಳಿ ಅವನನ್ನು ಸ್ವೀಕಾರ ಮಾಡಿಬಿಟ್ಟು ಇವತ್ತಿನಿಂದ ನೀನು ಈ ಟ್ರೆಜರಿ ಅಧಿಕಾರಿ ನಾನು ಮಾಡ್ತಾ ಇದ್ದೀನಿ ಬಾ ಅಂತಕೊಂಡು ಹೇಳಿದ. ಬೇಡ ಅಂತ ಹುದ್ದೆ ಬೇಡ ಅಂತ. ನಿನ್ನಕ್ಕಿಂತವ್ರು ಮತ್ತೆ ಯಾರು ಇರ್ತಾರೋ, ಇಷ್ಟೆಲ್ಲ ಒಳಗಿರೋ ಕಳ್ಳರಾಗ್ಯಾರ, ನೀ ಸತ್ಯ ಮಾತಾಡಿ ಅನ್ನೋ ಮುಂದೆ ನೀನೇ ಅಧಿಕಾರಿ ಹೋಗ್ತುಕೊಂಡು ಹೇಳಿ ಅವನನ್ನು ಅಧಿಕಾರಿ. ಕಳ್ಳನು ಕೂಡ ಅಧಿಕಾರಿ ಆದ ಯಾವಾಗಾದ್ರಿ? ಸತ್ಯದಿಂದ ನಡೆದಾಗ. ಕಳ್ಳನು ಅಧಿಕಾರಿ ಆದ. ಅಲ್ಲೇ ಇರ್ತಕ್ಕಂಥವ್ರು ಎಲ್ಲರೂ ಇದ್ರ ಕಡೆ ಅವ್ರು ಸರಿ ಇರಲಿಲ್ಲ, ಇದ್ದವ್ರನ್ನ ತೆಗೆದು ಹಾಕಿಬಿಟ್ರು. ಹೌದು, ಸತ್ಯಮೇವ ಜಯತೆ ಏನಾರ್ಥಂ ಸತ್ಯೇನ ಪಂಥೋ ವಿತದೋ ದೇವಯಾನ, ಸತ್ಯೇನ ಪಂಥ ವಿತದೋ ದೇವಯಾನ. ಸತ್ಯ ಅಂತ ಜಯಿಸ್ತದೆ. ಸಜ್ಜನ್ ದಾರಿ ಮಾಡ್ತಾರ. ಆಗ ಒಂದು ಬರೀ 3 ವಾಕ್ಯ ಸಿಕ್ಕಿದಲ್ರಿ ಆತನಿಗೆ. ಏನ್ರಿ? ದೇವರು ಕಣ್ಣನ್ನು ಮಿಡಿಸೋದಿಲ್ಲ, ನೆಲಕ್ಕೆ ಸ್ಪರ್ಶ ಆಗುವುದಿಲ್ಲ, ನೆಲದ ಮೇಲೆ ನೆರಳು ಬೀಳುವುದಿಲ್ಲ. ಅವಂದ ಒಂದು ಶಬ್ದ ಕೇಳಿಸೋದು. ನಮ್ಮಪ್ಪ ಎಷ್ಟು ಮೋಸ ಮಾಡಿದ. ಎಲ್ಲ ಪುರಾಣ ಶಾಸ್ತ್ರ ಕೇಳಿದ್ದು ಎಷ್ಟು ಲಾಭ ಆಕೈತಪ್ಪ. ಒಂದು ಶಬ್ದ ಕೇಳಿ ನಾನು ಸರ್ಕಾರಿ ಅಧಿಕಾರ ಆದ್ನೇ ಈಗ ಖಜಾನೆ ಮೇಲೆ ಎಲ್ಲ ಕೇಳಿದ್ರೆ ಎಷ್ಟು ಲಾಭ ಆಗೈತೆ. ನಮ್ಮಪ್ಪ ಎಷ್ಟು ಮೋಸ ಮಾಡಿದ. ನಾ ಕಾಳನ್ನು ಹೊಟ್ಟಿದ್ರೆ ಹುಟ್ಟೆ ಮಾರ ಹೆಂಗತ್ತ ಹುಟ್ಟು ಬರಾಗಿತ್ತು ನಾ ಅಂತ ಅಂದ್ಕೊಂಡು ಹೇಳಿ ಅಪಾರ ಕೆಟ್ಟ ಅನಿಸಿ ಆವತ್ತಿನ ನಾವು ಯಾವತ್ತೂ ಶಾಸ್ತ್ರ ಪುರಾಣ ಪ್ರವಚನ ಕೇಳ್ತಾ ಆನಂದವಾಗಿ ಜೀವನ ಸಾಗಿಸಿದ. ಸತ್ಸಂಗಗಳು ಮಹಾಶಕ್ತಿ ಇರ್ತದೆ, ದೊಡ್ಡ ಶಕ್ತಿ ಇರ್ತದೆ. ಆದ್ಮೇಲೆ ಹಾಗೆ ಹೇಳ್ತಾ ಹಾಗೆ ಬಂದು ಹೊರಗೆ ಬಂದು ಸಮಯ ಭಾಳಷ್ಟು ಅದ್ರಾಗ ಹೋಗ್ಬಿಡ್ತು. ಹೌದಲ್ರಿ? ಅದು ಹೇಳಿದ್ದೀವಿ. ಹೊರಗೆ ಬಂದೀವಿ. ಈಗ ಅಪ್ಪರ ಚರಿತ್ರದ ಕಡೆ ಹೋಗಲಿಲ್ಲ. ಆದರೂ ಏನಾದರೂ ಒಂದು ಸ್ವಲ್ಪ ಉಪಯೋಗ ಅನಿಸ್ಬೋದು. ಇದ್ರಾಗ ಅನಿಸ್ಯದ್ರಿ? ಪ್ರಯೋಜನ ಆಗ್ಬೋದು ಎಲ್ಲರಿಗೂ? ಆಗ್ತದೆ ರೀ? ಅಮ್ಮ ನಿಮಗೇನು ಉಪಯೋಗ ಆಗ್ತದೆ ರೀ? ಆಗ್ತದೆ? ನೀವೇನಾಗ್ತದೆ ರೀ ಉಪಯೋಗ ಅನಿಸ್ಯದ? ಹೇಳಿದ್ದೇನೆ ಹಾನಿ ಆಗಿಲ್ಲ? ಒಂದು ಸ್ವಲ್ಪ ತಿದ್ಕೋಬೋದಲ್ಲ ಹೊರಗಿದ್ದವ್ರಿಗೆ ರೀ? ಸರಿ ಅದ್ರಿ? ಸರಿ ಐತೆ ಅಂದ್ರೆ ಏನು ಹಾನಿ ಆಗಿಲ್ಲ ಅಂತ? ಹಾನಿ ಆಗಿಲ್ಲ. ಆದ್ಮೇಲೆ ಎಲ್ಲರೂ ಅಪ್ಪರ ಸನ್ನಿಧಿಗೆ ಬರ್ತೀರಿ? ಎಲ್ಲರೂ ಬರ್ತೀರಿ? ತಯಾರಿದ್ರಿ? ನಾಳೆ ಬೆಳಿಗ್ಗೆ ಮುಂಜಾನೆ 6 ಗಂಟೆಗೆ ಬಿಡೋದು. ತಯಾರಿದ್ರಿ ಎಲ್ಲರೂ? ಕೇಳ್ತ ಪ್ರವೇಶ ಕೇಳ್ತೀರಿ ಎಲ್ಲರೂ? ಅಷ್ಟು ಅಮ್ಮ ನೀವೆಲ್ಲ ಕೇಳ್ತೀರಿ? ಪಕ್ಕ ಹೊರಗಿದ್ದವ್ರು ಕೇಳ್ತೀರಿ? ಎಲ್ಲ ತಯಾರಿದ್ದಾರೆ? ನಾಳೆ ಬೆಳಿಗ್ಗೆ ತಗ ಬಿಡೋದೆಲ್ಲ ನಿಮ್ಮ ಕ್ಯಾಮ್ರಾ ತಯಾರಿ ಪೂರ ನಡೀತಿದ್ರೆ ಅದು ನಡೀತೈತಿ. ನೋಡು ಆತ್ಮೇಲೆ ಎಲ್ಲ ತಯಾರದ ನಮ್ಗೆ ನೋಡು ಅಲ್ಲಿ ತಕ್ಕ ಅಧ್ಯಾಯ ಮುಗಿತೈತಿಲ್ಲ ಅದು ನೋಡ್ಕೊಂಡು ಅಷ್ಟು ಮುಗಿಸು. ಅಷ್ಟು ದೊಡ್ಡ ಅಧ್ಯಾಯ ಇರೋದಿಲ್ಲ ರೀ. ಅಧ್ಯಾಯ ಬೇರೆ ಬರ್ತಾವೆ ನೋಡೋಣ. ಯಾರು ಅನ್ಸಾಕೊಬೇಡ್ರಿ, ಅಧ್ಯಾಯ ಮುಗ್ಕೊಂಡು ಬಿಡ್ತೀವಿ. ಆದ್ಮೇಲೆ ಇವತ್ತಿನ ಅಧ್ಯಾಯ 14ನೇ ಅಧ್ಯಾಯ. ಇವತ್ತಿನ ಅಧ್ಯಾಯ ಎಷ್ಟನೇದ್ರಿ? ಆ ಕತೆ ಹೇಳ್ಕೋತ ಆಗ ಹೋಗಿಬಿಡ್ತೀರಿ. ನೆನಪ ಇರಲಿ ನೋಡಿ, ಹೇಳಿರಿ ಚಲೋ ಮಾಡಿದ್ರಿ ಬೇಷತ್ತು, ಎಲ್ಲರಿಗೂ ಒಳ್ಳೆಯದಾಗ. ಆದ್ಮೇಲೆ ಪರಮ ಪೂಜೆ ಇರ್ತಕ್ಕಂಥ ಯಾವ ಶ್ರೋತ್ರಿಯ ಬ್ರಹ್ಮನಿಷ್ಠರ ಶ್ರೀಮಜ ಗುರು ಶ್ರೀ 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 ಸಿದ್ಧಲಿಂಗೇಶ್ವರ ಸದುರ್ಗ ಶ್ರೀ ಸದ್ಗುರು ಸಿದ್ಧಲಿಂಗೇಶ್ವರ ವಿಜಯ ಲೀಲಾಕಲ್ಪತರು ಅಂತಕ್ಕಂಥ ಗ್ರಂಥ, ಮಹಾನ್ ಗ್ರಂಥದ 14ನೇ ಭಾಗದ 13ನೇ ಅಧ್ಯಾಯ ನಾವನ್ನೆಲ್ಲ ಶಿರೋ ನೋಡೋಣ. ನಾವನ್ನೆಲ್ಲ ಕುಡ್ಕೊಂಡು ಮೊದಲನೇದಾಗಿ ಮಹಾರಾಷ್ಟ್ರ ರಾಜ್ಯದ ಸಿಂಧೂರಿಗೆ ಹೋಗೋಣ. ಸಿಂಧೂರು ಮದರಕಂಡಿ ಒಳಗಿನ ಮಠಕ್ಕೆ ಯಾವ ಮಠ ಅಂತೀರಿ? ಕಮರಿ ಮಠ, ಮದರಕಂಡಿ ಮಠ ಅಂತೀರ? ಏನಂತೀರ ಅದು? ಹಾಂ, ಸಿಂಧೂರು ಮಠ ಅಂತೀರಿ.
ಏನು ಕಾರಣ ಅಂದರೆ 1959ರಲ್ಲಿ ನಮ್ಮಪ್ಪ ಅವರು ಮದರಖಂಡಿ ಮಠ ಸ್ಥಾಪನೆ ಮಾಡಿದರು. ಅದಕ್ಕಿಂತ ಪೂರ್ವದಲ್ಲಿ 7 ವರ್ಷ ಮದರಖಂಡ್ಯಾಗ ಮಠ ಸ್ಥಾಪನೆ ಮಾಡಿದರು. ಅದಕ್ಕಾಗಿ ಸಿಂಧೂರಿಗೆ ಹೋದ್ರೆ ಮದರಖಂಡಿ ಅಪ್ಪ ಅವ್ರ ಮಠ ಅಂತಾರೆ. ಹೇಳ್ತಾರೆ ಮತ್ತು ಮದರಖಂಡಿ ಅವ್ರು ಹೇಳ್ತೀರಿ ಸಿಂಧೂರು ಮಠ ಅಂತೀರಿ. ಇಲ್ಲಿ ಬಂದರೆ ಹೇಳ್ತೀರಿ ನಂದೇಶ್ವರ ಮಠ ಅಂತೀರಿ. ಇಲ್ಲಿ ಬಂದರೆ ಅಲ್ಲಿಂದ ವಿಚಾರ ಮಾಡಿದ್ರೆ ಸಿಂಧೂರು ಮಠ ಅಥವಾ ಮದರಖಂಡಿ ಮಠ. ಹೀಗೆ ಬದಲಾವಣೆ ಆಗ್ತದೆ. ಅಂತೂ ಇರಲಿ, ಅದಕ್ಕೆ ಇಲ್ಲಿ ಏನಂದ್ರೆ ನಾವು ನೀರು ಕುಡ್ಕೊಂಡು ಅಲ್ಲಿ ಭಕ್ತರು ಹೆಚ್ಚಾಗಿ ಉಮ್ರಾಣಿ ಮಠ ಅದು ಇದ್ದರೂ ಕೂಡ ಹೆಚ್ಚಾಗಿ ಸಿಂಧೂರವ್ರು ಹೆಚ್ಚು ಸೇವೆ ಮಾಡೋದ್ರ ಮೂಲಕವಾಗಿ ಆ ಮಠಕ್ಕೆ ಸಿಂಧೂರು ಮಠನ ಹೆಸರು ಬಂತ್ರಿ. ಯಾರು ಹೆಚ್ಚು ಸೇವೆ ಮಾಡ್ತಾರಲ್ಲ, ಯಾರು ಭಕ್ತಿಯಿಂದ ಇರ್ತಾರೆ ಆ ಊರಿಗೆ ಆ ಹೆಸರು ಬರ್ತದೆ, ಆ ಮಠಕ್ಕೂ ಆ ಹೆಸರು ಬರ್ತದೆ. ಆದ್ಮೇಲೆ ಒಳ್ಳೆಯದಾಗಲಿ. ಆದ್ಮೇಲೆ ಇವತ್ತಿನ ವಿಷಯ ಯಾರ ಮನಸ್ಸಿಗೂ ನೋವಾಗದಂತೆ ಹೋಗಿ ಬನ್ನಿರಿ ಅಂತ. ಏನು ವಿಷಯನು? ಯಾರ ಮನಸ್ಸಿಗೂ ನೋವು ಆಗದಂತೆ ಹೋಗಿ ಬನ್ನಿರಿ. ಯಾರು ಹೇಳಿದ್ರು ಏನು ಮಾಡಿದ್ರು ಇನ್ನೂ ನೋಡೋಕೆ ನೋಡ್ಬೇಕ್ರಿ. ಇಷ್ಟು 3 ವಿಷಯ ಇಷ್ಟಪ್ಪ. ಯಾರಿಗೆ ಹೇಳಿದ್ರು ಮತ್ತು ಯಾರು ಹೇಳಿದ್ರು ನೋಡ್ಬೇಕೇನು, ನೋಡೋಣ ಅಂತ. ಎಲ್ಲರಿಗೂ ಒಳ್ಳೆಯದಾಗಲಿ. ಎಲ್ಲರೂ ನಾವೆಲ್ಲ ಈಗ ಸಮಯ ಇದನ್ನ ಇಲ್ಲಿಂದ ಅಲ್ಲಿ ಹೋಗಿ ತಡ ಆಗ್ತದೆ. ನಿನ್ನ ವಿಷಯ ಕೇಳ್ತಾ ಇದ್ದೀವಲ್ಲ, ನಾವೆಲ್ಲ ಅಲ್ಲೇ ತಿಳ್ಕೊಳ್ರಿ. ಸಿಂಧೂರು ಮಠದಾಗ ಎಲ್ಲಿ ನಾವು ಸಿಂಧೂರು ಬಿಲ್ವನದ ಕಮ್ಮರಿ ಮಠದಲ್ಲಿ ಇದ್ದೀವಿ. ಕ್ಲಾಸ್ ಮುಗೀತು. ಆದ್ಮೇಲೆ ಶುದ್ರವರ ದಿವ್ಯ ಕೃಪಾಶೀರ್ವಾದ ಭಾಳ ದೊಡ್ಡದು. ಆದ್ಮೇಲೆ ಯಾರ ಮನಸ್ಸಿಗೂ ನೋವಾಗದಂತೆ ಹೋಗಿ ಬನ್ನಿರಿ ಅಂತಕೊಂಡು ವಿಷಯ. ಒಂದು ಸಲ ಸಿಂಧೂರು ಮಠ ಅಂದಿ ಅಂದ್ರೆ ಅಷ್ಟೊಳಗೆ ಮುಗಿತ ತಿಳ್ಕೊಂಬಿಡ್ರಿ. ಇನ್ಮೇಲೆ ಅನ್ನೋದು ನಾವೆಲ್ಲ ಒಮ್ಮೆ ಏನು ಹೇಳ್ಬಿಡ್ದು, ಸಿಂಧೂರು ಮಠ ಅಂತ ಹೇಳ್ಬಿಡ್ದು. ಸಿಂಧೂರು ಮಠದಲ್ಲಿ ಅನೇಕ ಜನ ಸದ್ಭಕ್ತರು ಸದ್ಗುರುಗಳ ಸನ್ನಿಧಿಗೆ ಬರ್ತಾಯಿದ್ರು. ಸದ್ಗುರುಗಳು ಕೃಪಾಶೀರ್ವಾದ ಪಡಿತಾಯಿದ್ರು, ಸದ್ಗುರುಗಳ ಸೇವೆ ಮಾಡ್ತಾಯಿದ್ರು. ಹೀಗೆ ಆನಂದವಾಗಿ ವಾಸ ಮಾಡ್ತಾಯಿದ್ರು ಸದ್ಗುರುಗಳ ಸನ್ನಿಧಿಯಲ್ಲಿ. ಎಷ್ಟೋ ಮಂದಿ ಅಲ್ಲೇ ಇದ್ದುಕೊಂಡು ಸೇವೆ ಮಾಡ್ತಾಯಿದ್ರು. ಆ ಸೇವೆ ಮಾಡುವಾಗ ಈಗೆಲ್ಲ ನೀವು ಬಂದು ಸೇವೆ ಮಾಡ್ತಾರೆ ಎಲ್ಲರೂ. ಅಲ್ಲಿಂದ ನಾಳೆಗೆ ಫೋನ್ ಮಾಡಿದ್ರು, ಅಪ್ಪವ್ರ ನಾಳೆ ನಮ್ಮ ಮದುವೆ ನಮ್ಮ ಪಾಳ್ಯದಲ್ಲಿ ಅವ್ರ ಪಾಳ್ಯದ ನಾಳೆಗೆ ಅಪ್ಪವ್ರು ನಾವು ಬರ್ತಿರಪ್ಪವ್ರ ಅಪ್ಪವ್ರ ನಾಳೆಗೆ ಬರ್ತೀವಿ ಹೇಳಿದ್ರು. ರಮೇಶ್ ನೀವ್ರಿಗೆ ಅಂದ್ರೆ ಸೇವೆ ಒಳಗಡೆ ಶಕ್ತಿ ಅಂದ್ರೆ ನಾಳೆ ಅವ್ರ ಮಗಳನ್ನ ದವಾಖಾನೆ ತೊಗೊಂಡು ಹೋಗ್ತೀರಿ. ಅವ್ರ ಮಗಳಿಗೆ ಏನಂದ್ರೆ ಶ್ರದ್ಧಾಭಕ್ತಿ ಆಗಿರ್ತದೆ ನೋಡಿ ಮನುಷ್ಯರಲ್ಲಿ, ಭಕ್ತಿವಂತರಲ್ಲಿ. ಮಗಳಿಗೆ ಗರ್ಭವತಿ ಇದ್ದ ಮಗಳಿಗೆ ಹೊಟ್ಟೆ ಒಳಗೆ ನೀರಿಲ್ಲ ಒಂದೇದು. ಅದಕ್ಕಿಂತ ಮೂಲ ಏನು ಹೇಳ್ತಕ್ಕಂಥದ್ದು ಅಂದ್ರೆ ಮಗು ಭೂಮಿಗೆ ಬರಬೇಕಾದ್ರೆ ಈ ಶಿರಸ್ಸು ಮುಖ ಮುಂದಿರ್ಬೇಕಂತ್ರಿ, ಪಾದ ಹಿಂದಿರ್ಬೇಕಂತ್ರಿ. ಆದ್ರೆ ಪಾದಗಳು ಮುಂದಿತ್ಕೊಂಡು ಏನಂದ್ರಿ, ಪಾದಗಳು ಮುಂದಿಟ್ಕೊಂಡು ತಲೆ ಹಿಂದದಂತ. ಇಷ್ಟು ಗದ್ದದ ಅವ್ರ ದವಾಖಾನೆ ಒಯ್ಯಬೇಕು. ರಮೇಶ್ ಹೇಳಿದರು, ಅಪ್ಪವ್ರ ನಾಳೆ ಸೇವೆ ಬರ್ತಾಯಿದ್ದೀನಿ ರೀ. ನಾವು ಹೇಳಿದೆವು ಬೇರೆಯವ್ರು ಕಳಿಸ್ರಿ, ಕಳಿಸ್ರಿ, ನೀವು ಅಲ್ಲಿ ಊರವ್ರ ಜೊತೆಗೆ ಹೋಗ್ರಿ ಅಂತೇಳಿ. ನಾವು ಬೇಡ್ತೀವಿ ಅಂಥದ್ದು ಬಿಟ್ಟು ಮತ್ತು ಸೇವೆ ಬರ್ತೀವತ್ತಂದ್ರೆ ಮನುಷ್ಯ ಇರ್ತದೆ ಹೇಳಿ. ಕೂಸಿ ಏನಿಲ್ಲರಿ, ನೀರಿಲ್ಲ ಹೊಟ್ಟೆ ಒಳಗೆ, ಮತ್ತೇನಿಲ್ಲರಿ ವಿರುದ್ಧ ದಿಕ್ಕಿನಲ್ಲಿ ಮಗಳದು. ಅವ್ರನ್ನ ದವಾಖಾನೆ ತೊಗೊಂಡು ಹೋಗ್ಬೇಕು, ಅವರು ತಂದೆ ಹೋಗ್ಬೇಕು. ಆದರೂ ಅದು ಬಿಟ್ಟು ಬಂದು ಸೇವೆ ಮಾಡ್ತೀವಿ ಅಂದ್ರೆ ಅದಕ್ಕೆ ಒಂದು ಸಲ ಮದರಖಂಡಿ ಒಳಗೆ ನಮ್ಮೊಬ್ಬರು ಸ್ವಾಮಿಗಳು ಪ್ರಶ್ನೆ ಮಾಡಿರಿ, ಅಪ್ಪವ್ರು ನಂದೇಶ್ವರು ಏನು ಹಿಂದೆ ಹೆಣ್ಣರು ಮಕ್ಕಳು ಏನಿಲ್ಲ ಅನ್ರಿ, ಎಲ್ಲರೂ ಹಂಗೆ ಬರ್ತಾರೆ ಮಠಕ್ಕೆ, ಅಲ್ಲಿ ಮದರಖಂಡಿ ಮಠಕ್ಕೆ ಏನಿಲ್ಲ ಅಂದ್ರೆ ಕೇಳಿದ್ರಿ. ಹಿಂದೆ ನಾವು ಹೇಳಿದ್ವಿ ಸ್ವಾಮಿಗಳ ನಂದೇಶ್ವರೊಳಗೆ ಹೆಣ್ಣರು ಅದಾರ, ಮಕ್ಕಳು ಅದಾರ, ಎಲ್ಲ ಅದಾರ, ತಾಯಿ ತಂದೆ ಬಂಧುಗಳು ಎಲ್ಲ ಅದಾರ, ಎಲ್ಲರಿಗೂ ಎಲ್ಲರೂ ಅದಾರ. ಆದ್ರೆ ವ್ಯತ್ಯಾಸ ನಂದೇಶ್ವರದವರು ಮುಂದೆ ನೋಡ್ತಾರೆ, ಗುರುಗಳನ್ನ ನೋಡ್ತಾರೆ, ಅವ್ರು ಹಿಂದಿಂದೆಲ್ಲ ಗುರುಗಳು ನೋಡ್ತಾರೆ. ಯಾರು ಗುರುಗಳನ್ನ ಮುಂದೆ ನೋಡ್ತಾರೆ ನೋಡ್ರಿ, ಯಾರು ದೇವರನ್ನ ಮುಂದೆ ನೋಡ್ತಾರಲ್ಲ ಅವ್ರು ಹಿಂದಿನದೆಲ್ಲ ಯಾರು ನೋಡ್ತಾರೆ?
ಅನನ್ಯ ಚಿಂತೆಯಂತೋ ಮಾಂ ಯೋಜನ ಪರಿಪಾಸತೆ ಯೋಗಕ್ಷೇಮ ವಾಹಾಮ್ಯಂ. ಯಾರು ಅನನ್ಯ ಚಿಂತನೆ ಮಾಡ್ತಾರೆ, ಗುರುಗಳನ್ನು ಯಾವತ್ತೂ ಬಿಡದೆ ಗುರು ಧ್ಯಾನ ದೇವ್ರ ಧ್ಯಾನ ಮಾಡ್ತಾರೆ ನೋಡ್ರಿ, ಅವರು ಯೋಗವನ್ನು ಮತ್ತು ಅವ್ರ ಕ್ಷೇಮನ ಅವ್ರು ಬೇಕಾದ ಎಲ್ಲ ವಸ್ತುಗಳನ್ನು ಕೊಡುವುದು ಯೋಗ. ಹಾಗೂ ಅವ್ರ ಕ್ಷೇಮವನ್ನು ನಾನು ನೋಡ್ತಾ ಇದ್ದೀನಿ. ಶ್ರೀಕೃಷ್ಣ ಅಂತ ಹೇಳ್ತಾರೆ, ನಾನು ನೋಡ್ತಾ ಇದ್ದೀನಿ. ಅದಕ್ಕೆ ನಾವು ನಮ್ಮ ಭರಮಣ್ಣನ ಯಾರು ಸತ್ಯಪೂಜಾರ್ ತಮ್ಮ ಬರ್ತಾರೆ, ಅಡುಗೆ ಮಾಡ್ತಾರಲ್ಲ, ಅವ್ರನ್ನ ಕೇಳಿದ್ವಿ, ನಾವು ಕೇಳಿದ್ವಿ, ಮೌನಿ ಭರಮಣ್ಣ ನೀವು ಇಲ್ಲಿ ಬಂದು ಸೇವೆ ಮಾಡ್ತೀರಿ, ನಿಮ್ಗೆ ಹಿಂದೆ ತೊಂದರೆ ಅದು, ಮತ್ತು ಇಲ್ಲಿ ಬರ್ತಿರಲ್ಲ ಹಿಂದೆ ತೊಂದರೆ ಆಗೋದಿಲ್ಲ. ನಾವು ಅವ್ರು ಹೇಳಿದ್ರು, ಅಪ್ಪವ್ರ ನಮ್ಮದು 11 ಗುಂಟೆ ಜಮೀನ್ರಪ್ಪ ಅವ್ರು, ಮೊದಲು ಅಷ್ಟು ಒಂದು 8-9 ಟನ್ ಅದು ಇಷ್ಟ ಹಾಕಿದ್ರಪ್ಪ ಅವ್ರು. ಮುಂದೆ ಪಂಚಕಲ್ಯಾಣ ಪೂಜಾಕ್ಕೆ ಹೋದಾಗ 15 ಟನ್ ಆತ್ರಪ್ಪ ಅವ್ರು. ಮಠಕ್ಕೆ ಬಂದು ಯಾರು ಸೇವೆ ಮಾಡ್ಲಿತ್ರ ಪುರ 36 ಟನ್ ಆಗ್ಲಿಕ್ಕೆ ಕಬ್ಬು. ಬೆಳೆ ಎಷ್ಟು ಹೊಲ ಎಷ್ಟು 11 ಗುಂಟೆದಾಗ ರೀ 36 ಟನ್ ಅಂದ್ರೆ ಒಂದು ಎಕರೆ ಆತ ಹಗರಾಗಿ ಬೆಳೆದಿರ್ತಕ್ಕಂಥ 1 ಎಕರೆ ಅದಾತ ರೀ. ಅಪ್ಪವ್ರ ಏನು ಕೊಡ್ತಿಲ್ಲಪ್ಪವ್ರ, ಆನಂದ ಇಟ್ಟಾರಪ್ಪವ್ರ, ಸೇವೆ ಮಾಡೋಕೆ ಅಂತಾರಪ್ಪವ್ರ. ನಾವು ಹಿಂದೆ ಇಲ್ಲಿ ನೋಡ್ತಿರ್ತೀರಪ್ಪವ್ರ, ಹಿಂದೆ ಅಪ್ಪಾರು ನೋಡ್ತಿರ್ತಾರಪ್ಪವ್ರ. ಹೀಗೆ ಹೇಳಿದ್ರು. ಅದಕ್ಕೆ ಹೇಳಿದ್ವಿ ನಾವು ಸ್ವಾಮಿಗಳ ನಂದೀಶ್ವರವರು ಮುಂದೆ ಗುರುಗಳೇ ನೋಡ್ತಾರೆ, ಹಿಂದಿನ ಯಾರು ನೋಡ್ತಾರೆ, ಗುರುಗಳೇ ನೋಡ್ತಾರೆ. ಅದಕ್ಕೆ ಯಾರು ಗುರುಗಳೇ ನೋಡ್ತೀರಿ ಅವ್ರದ್ದೆಲ್ಲ ಹಿಂದೆ ಯಾರು ನೋಡ್ತಾರೆ, ಗುರುಗಳು ನೋಡ್ತಾರೆ. ಯಾರು ನೀವು ಹಿಂದೆ ನೋಡ್ತೀರಿ ಅಪ್ಪ ಅವ್ರ ಅಂತಾರೆ, ಮತ್ತು ನೀವು ಹಿಂದೆ ನೋಡೋರಿದ್ದೀರಿಪ್ಪ, ಹೇಗೆ ನೋಡೋರಿದ್ದಿಲ್ಲ, ಮತ್ತು ನೋಡಿದ್ರೆ ನಾವು ನೋಡಿದಿರಂತ. ತಾಯಿ ತಂದೆ ಜೊತೆಗೆ ಒಂದಿಬ್ಬರು ಮಕ್ಕಳು ಹೊರಟಿರ್ತಾರೆ. ಒಬ್ಬಗೆ 12 ವರ್ಷ ವಯಸ್ಸಾಗ್ರಿ, ಒಬ್ಬಗೆ 3 ವರ್ಷ ಹುಡುಗತಿ ಒಂದ ನಡ್ಕೊಂಡು ಹೊರಟಾರಿ. ಭಾಳ ಬಿಸಿಲಾಗ್ಯದ, ಬಿಸಿಲದು. ಅದೊಂದು ಇಲ್ಲಿ ಆನೆ ಬಂತದ, ಅಲ್ಲಿ ಚಿಗರಿ ಬಂತದ, ಇಲ್ಲಿ ನೋಡಲ್ಲಿ ಮೊಲ ಬಂತು, ಹಾಗೆ ಬಂತು, ನಡಿ ಇನ್ನೊಂದು ಸ್ವಲ್ಪ ಇಲ್ಲೇ ಬಂತು, ದುಪ್ಪನ್ನೆಲ್ಲ ಕಾಲು ಸುಡ್ತಿರ್ತಾವೆ, ನಡಿ ಅಂತ ಹೇಳ್ತಾರೆ. ಹಾಗೆ ಹೋಗ್ತಾರೆ. ದೊಡ್ಡವ್ರು ನಡೀತಾರೆ, ಅವ್ನು ನಡೀತಾರೆ, ಎಲ್ಲ ನಡೀತಾರೆ, ತಾಯಿ ತಂದೆ ನಡೆದಿರ್ತಾರೆ. ಆ ಹುಡುಗರು ನಡೆದು ಕಾಲು ಸುಟ್ಟು ಸಾಕಾಗ್ತದ್ರಿ. ಒಂದು ಸಲ ಬಂದ ಏನು ಮಾಡ್ಲಿಕ್ಕೆ ಬರ್ತಾಯಿಲ್ಲ, ಹೀಗೆ 2 ಕೈಯಿಂದ ಗಟ್ಟಿಯಾಗಿ ತಂದೆಯ ಅಥವಾ ತಾಯಿ 2 ಕಾಲುಗಳನ್ನು ಗಟ್ಟಿಯಾಗಿ ಹಿಡ್ಕೊಂಡು ಬಿಡ್ತದೆ. ಹಿಡಿದಿದ್ರೆ ಗುರುತಂತ ಹಿಡಿತಲ್ರಿ, ಹಿಡಿತಲ್ಲ ಮ್ಯಾಮ್. 2 ಕಾಲುಗಳನ್ನು ಹೀಗೆ ಹಿಡಿದು ತೆಕ್ಕಾದ ದುಃಖ ಮಾಡ್ಲಿಕ್ಕತ್ತದ ಮಗು. ಏನು ಅದು ಕಾರಣ ಏನು ರೀ? ಕಾಲು ಸುಡ್ಲಿಕ್ಕತ್ತೇವೆ, ನಡೆಯೋದು ಆಗೋದಿಲ್ಲ, ಮುಗಿತನ ಅಂತ ತಗೊಂಡು 2 ಕಾಲನ್ನು ಬಿಗಿಯಾಗಿ ತನ್ನ ಕೈ ಹಿಡ್ಕೊಂಡು ಮುಂದೆ ಹೋಗೋದಂತೆ. ಮುಂದೆ ಹೋಗ್ಬಾರ್ದು, ಅಪ್ಪ ಬಿಟ್ಟು ಹೋಗ್ಬಾರ್ದು, ಅವು ಬಿಟ್ಟು ಹೋಗ್ಬಾರ್ದು, ಅಥವಾ ಅಪ್ಪ ಬಿಟ್ಟು ಹೋಗ್ಬಾರ್ದು. ಯಾವಾಗ ಇಟ್ಟು ಗಟ್ಟಿ ಹಿಡಿತು ನೋಡ್ರಿ. ಆಗ ಜಿಂಕೆ ಬಂತು, ಮೊಲ ಬಂತು, ಹಿಡಿದಲ್ರಿ, ಎತ್ಕೊಂಡು ಬಿಡ್ತಾರೆ. ಎತ್ಕೊಂಡು ಹೆಗಲ ಕೂಡ್ಸ್ಕೊಂಡು ಹೋಗ್ತಾರೆ. ಗುರುಗಳ ಮುಂದೆ ದೇವ್ರ ಮುಂದೆ ನಾವು ಅಲ್ಲಿ ನಮ್ಮ 12 ವರ್ಷ ಹುಡುಗದ ನಾವು ಎತ್ಕೊಳ್ದಲ್ರಿ. ಅವಪ್ಪ ನಾನು ಹೆಗಲ ಮೇಲೆ ತೊಗೊಂಡ್ರೆ ತೋತಾರ್ರಿ, ಮಗನೇ ರೆಡಿ ಅಂತಾರೆ. 12 ವರ್ಷ ಇವಾಗ ದೇವ್ರ ಮುಂದೆ ಗುರುಗಳ ಮುಂದೆ ನಾವು ಯಾವಾಗ ಸಣ್ಣವ್ರು ಹಾಕಿವಿ ನೋಡ್ರಿ, ಅಹಂಕಾರ ಬಿಟ್ಟು ನಿರಹಂಕಾರಿ ಆಗ್ತೀವಿ ನೋಡ್ರಿ, ಆಗ ದೇವ್ರು ಎತ್ಕೋತಾರೆ. ಎಲ್ಲ ಭಾರ ಅವ್ರ ಮೇಲೆ ಹಾಕ್ತೀವಿ. ಯಾವಾಗ ಗುರುಗಳ ಮೇಲೆ ಹಾಕ್ತೀವಿ ಆಗ ನಮ್ಮ ಮೇಲೆ ಎತ್ಕೋತಾರೆ. ಅವ್ರ ಮುಂದೆ ನಾವು ದೊಡ್ಡವ್ರು ಅಂದ್ರೆ ಅಜ್ಞಾನ ಮೂಢರಿ ಹಿರಿತನದ ಬಲಬಹುದು. ಅವ್ರು ಹಿರಿತನ ಬೇಕತ್ತೆ. ಒಬ್ಬರಿಗೆ ಸೇವೆ ಮಾಡೋದನ್ನು ತಾನೇ ಮುಂದಿರಬೇಕು, ಎಲ್ಲರೂ ಹೇಳ್ದಂಗೆ ಕೇಳಬೇಕು, ಹಾಗೆ ಮಾಡಬೇಕು, ಹೀಗೆ ಮಾಡಬೇಕು, ಚಾಳಿ ಹಿಡ್ಕೊಂಡು ನಿಂತಿರ್ಬೇಕು, ಮಂದೆಲ್ಲ ಹೇಳ್ದಂಗೆ ಕೇಳ್ತಿರ್ಬೇಕು. ಇವರು ನೋಡಪ್ಪ ಊರೊಳಗೆ ಹಿರಿಯ ಮಂದಿ ಮಾತಾಡ್ತಿರ್ಬೇಕು. ಏನು ಕೇಳಬೇಕಾದ್ರೆ ಹಿರಿತನ ಏನಿರ್ತಾರೆ ರೀ. ಒಮ್ಮೆ ನಾವು ವಿಷಯ ಹೇಳೋಣಂತೆ, ಒಮ್ಮೆ ನರಿಗೆ ಹಿರಿತಾನ ಬೇಕಾಗ್ತದ್ರಿ. ನರಿಗೆ ಏನು ಬೇಕಾತ್ರಿ? ಹಿರಿತಾನ ಬೇಕಾಯ್ತು. 1,000 ನರಿಗಳು ಮನೆ ನೆನೆಸ್ಕೊಂಡು ಬಂದಲ್ಲ. ಸುನೀಲ್ ಎಣ್ಸಿರ್ಬೇಕು ಅನಿಸ್ತು ನಮಗೆ. ಎಣ್ಸಿರ ಕಾಣಿದ್ರೆ ಇರ್ಬಿಡು, ಒಂದು ಹೆಸರುಗಳಿ ಒಂದು 2 ಇದ್ದರೆ ಏನಕ್ಕೆ ಆಗತ್ತೆ ಇರಲಿ. ನರಿಗೆ ಒಮ್ಮೆ ಹಿರಿತಾನ ಬಂತದ್ರಿ. ಹಿರಿತಾನ ಬೇಕಾಯ್ತು, ಹಿರಿತಾನ ಬೇಕಾಯ್ತು. ಅದೆಲ್ಲ ಹೇಳಿ, ಏಯ್ ನಾನು ಹಿರಿಯನಿದ್ದೇನೆ. ಹ್ಞೂ ರೀ. ಮತ್ತೊಂದು ವೇಳೆ 10 ಫುಟ್ ಇತ್ತು, ದಪ್ಪಿತ್ತು, ಎತ್ತರಿತ್ತು. ಹ್ಞೂ ರೀ, ತಾವೇ ಹಿರಿಯರು ದೊಡ್ಡವರು. ಇಷ್ಟಿದ್ರೆ ನಡೀತಿದ್ರಿ, ಅಷ್ಟಿದ್ರೆ ನಡೀತಿತ್ತು. ಅದು ಹೇಳ್ತು, ನಾ ಹೇಳಿದಂಗೆ ಎಲ್ಲರೂ ಕೇಳ್ಕೊ. ಹ್ಞೂ ರೀ ಕೇಳ್ತೀವಿ. ಮತ್ತು ನಡೀತಿತ್ತು. ಈಗ ಸದ್ಯ ನಾವೆಲ್ಲ ಊರು ನಡ್ರಿ, ಬೆಳೆದಂಗಳದ ಸೌತಿಗಾಯಿ ಹೊರಗೆ ಹೋಗೋಣ. ಹ್ಞೂ ರೀ ನಡೀತಿತ್ತು. ಅದು ಹೇಳಿತು, ಹಾಗೆ ಹೋದಿಲ್ಲ, ನಾ ಹಿರಿಯ ಊರಾಗ ಗುರ್ತಾಗಲ್ಲ, ಮಂದಿ ಒಳಗೆ ಗುರ್ತಾಗಬೇಕು, ಹಿರಿಯ ತಿಳಿಬೇಕು ಎಲ್ಲರೂ. ಅದಕ್ಕಾಗಿ ನಿಮ್ಮ ಕಾಲಿಗೆ ಒಂದು ಹಿಂದಿನ ಕಾಲಿಗೆ ಒಂದು ನಿಶಾನೆ ಕಟ್ಟಿಬಿಡ್ರಿ. ಹೌದು, ಹೀಗೆ ನಡ್ಕೊಂಡು ಹೋಗುವಾಗ ನಿಶಾನೆ ಹೀಗೆ ಮಾಡ್ತಾ ಇರ್ಬೇಕು. ಹೀಗೆ ಒಂದು ಕಟ್ಟಿರಿ.
ಆದಿತ್ತು ಇನ್ನೊಂದು ಕಟ್ಟರು ಎಲ್ಲ ಊರಾಗ ಭಾಳ ಮಂದಿ ಹಿರಿಯ ಇರ್ತಾರೋ ಇವು ಡಬಲ್ ಹಿರಿಯ ತಿಳಿಬೇಕಲ್ಲ, ಎಲ್ಲ ಹಿರಿಯರ ಮೇಲೆ ಹಿರಿಯ ತಿಳಿಬೇಕು. ಇನ್ನೊಂದು ಕಟ್ರಿ ಹ್ಞೂ ರೀ ನಡೀತೀರಿ ಹೇಗೆ ಮಾಡ್ಕೊಂಡು ನಡೀತಿ ಅತ್ತ ನಿಶಾನ್ ಮ್ಯಾಲೆ ನೋಡಿದ್ರಿ ಹಾಳು ನೋಡಿದ್ವು, ಹಾಂ ನಾ ಹಿರಿಯ ಸಾಯ್ದ್ರಿ. ಸಾಯ್ತು ಎಲ್ಲ ಸೌತಿಕಾಯಿ ಹೊಲಕ್ಕೆ ಹೋದು. ಸೌತಿಕಾಯಿ ಹೊಲಕ್ಕೆ ಹೋದಾಗ ಅವು ನರಿಗಳು ಅವು ಸಣ್ಣ ಮರಿತ ತಿಂದ್ರಿ. ಅದು ಹೇಳ್ತು ಅವು ನಮಗೆ ಆನಂದ ಐತಿ, ನಾವು ಕೂಗಾವ್ರು ಒಂದವು, ನಮಗೆ ಆನಂದ ಐತಿ ಹೊಟ್ಟೆ ತುಂಬಿದ್ರೆ ಕೂಗಾವ್ರು ನಾವು. ಅದು ಹೇಳ್ತು ನಮ್ಮ ತುಂಬಿಲ್ರಿ ಇನ್ನ ಎಲ್ಲ ಹಿಡಿದು ನೀವು ತುಂಬ್ಲಿಕ್ಕಂದ್ರೆ ನಾವೇನು ಮಾಡೋಣ, ನಿಮ್ಮ ಹೊಟ್ಟೆ ದೊಡ್ಡದು, ನೀವು ಲೋಕಲ್ ತಿನ್ನಿರಿ, ನಮ್ಮ ಆನಂದ ನಿಮ್ಮ ಆನಂದ ಬಿಡ್ತೀರಿ ನೀವು, ನಿಮ್ಮ ನಾಯಕರು ನಾವು ಕೂಗಾರು ತಂದವು. ಹಾಗಾಯಿತು. ಅಷ್ಟೊಳಗೆ ರೀ ಎಷ್ಟು ಏನು ಆಯಿತು, ಅವು ಸಣ್ಣ ನಡು ಕೂಗೇ ಬಿಟ್ರಿ. ಯಾವಾಗ ಕೂಗಿದು ಆ ಹೊಲದವ್ರು ನಾಯಿ ಸಾಕಿದ್ರಿ, ಒಂದು 10-20 ನಾಯಿ ಸಾಕಿದ್ರಿ. ಎಲ್ಲರ ಕೈ ಬಡಿಗೆ ಎಲ್ಲ ಸಜ್ಜ ಇದ್ರಿ. ನೋಡ್ರಿ ನರಿ ಬಂದ ಹೊತ್ಕೊಂಡು ಎಲ್ಲರೂ ಬಂದು ಬಿಟ್ರಿ. ಮತ್ತು ಇನ್ನೊಂದು ಕರಾರಾಗಿತ್ತು, ಹೋಗುವಾಗ ನಾವು ಮುಂದಿರಬೇಕು. ಹೋಗಿರ್ಬೇಕು, ಆ ಸೌತೆಕಾಯಿ ತಿನ್ಲಿಕ್ಕೆ ಹೋಗುವಾಗ ನಾವು ಮುಂದಿರಬೇಕು, ನೀವೆಲ್ಲ ಹಿಂದಿರಬೇಕು. ಭಾರತ ಧ್ವಜ ತೊಗೊಂಡು ಮಾಡ್ತಾರೆ ಅದು. ಹಾಗೆ ಪ್ರಭಾತ ಬೇರಿ ನಾನು ಮುಂದಿರಬೇಕು, ನಿಶಾನಿ ಹೀಗೆ ಮುಂದಾಯಿತು. ಮತ್ತು ಅದು ಹೇಳ್ತದು ಹಿಂದೆ ಯಾರು ನಮ್ಮವ್ರು ಉಳಿಬಾರಲ್ಲ, ಹಿರಿಯರು ಬರುವಾಗ ಎಲ್ಲರೂ ಮುಂದೆ ಹಾಕ್ಕೊಂಡು ನಾ ಬರ್ಬೇಕು, ಹಿಂದೆ ಉಳ್ಬೇಕಲ್ಲ, ನೀವೆಲ್ಲರೂ ಮುಂದಾಗಿರ್ಬೇಕು. ಹ್ಞೂ ರೀ. ಮತ್ತು ನಿಶಾನೆ ಹಿರಿಯರು ಮುಂದೆಲ್ಲ ಎಲ್ಲ ನಾಯಿ ಬಂದು ಕೂಡಲೇ ಅವ್ರು ಬಡಿಗಿದ್ರು ಮಾತು ಕೂಡ ಸಿಗ್ತದೆ, ಎಲ್ಲ ಓಡಿ ಹೋದ್ರು. ಇವು ಕೂಗಿದ್ದು ಮಾತ್ರ ಓಡಿ ಹೋದ್ವು, ಮಾತ್ರ ಇಟ್ಟಿಟ್ಟವ ಸ್ವಯಂ ಹೋಗಿಬಿಟ್ಟಿದ್ದು. ಇನ್ನುಳಿದಿರೋ ಆಗ ಹೋದು ಆಗ ಸ್ವಲ್ಪ ದಷ್ಟು ಬಿಟ್ಟಿದ್ದು, ಸ್ವಲ್ಪ ತ್ರಾಸ ಆಯ್ತು, ಹೋಗೋದು ಏನು ಹೋದು ಅವ್ರು ಹಿರಿಯತ್ತು ಬಂದ್ರಲ್ಲೂ ನಾಯಿ ಬತ್ತ ಗೊತ್ತಾಗಿರೋದು ಬಂದು ಹಾಗೆ ಓಡೋದು. ಅದೆಲ್ಲ ತಾನು ಓಡ್ಕೊತ ಹೋಗಿಬಿಡ್ತು. ಒಳಗಿನ ಓಡ್ಕೊಂಡು ಒಳಗೆ ಹೋಗ್ಬೇಕು, ಹಿರ್ತಾನೆ ರೀ. ಒಳಗೆ ಹೋಗ್ಬೇಕ್ರೆ ಏನು ರೀ ತನ್ನ ಮನೆಯಾಗ ಏನು ಆಟ ಬಂತು ಹೇಳ್ರಿ ನೋಡಿ. ಒಳಗೆ ಹೋಗಕ್ಕೆ ಹಿರ್ತಾನ ಆಟ ಬಂತು. ಹಿಂದಿನ ನಾಯಿಗಳು ಬಂದು ಕಾಲು ಜಿಗ್ಗಾಕತ್ತು ರೀ. ನಿಶಾನಿ ಒದ್ದಾಡಿದ್ವು, ಕಾಲು ಒದ್ದಾಡಿದ್ವು, ಹೊಟ್ಟೆ ಒದ್ದಾಡಕತ್ತು, ಎಲ್ಲ ಒದ್ದಾಡಿದ್ವು. ಜಗ್ಗಿದು ತಕ್ಕೊಂಡು ಇದರಿ ಮುಂದೆ ಕಾಣ್ತ ನಿಶಾನಿ ಕಟ್ಕೋತಂದು ಎಲ್ಲ ಕೂಡ್ಕೊಂಡು ಅವ್ರ ಬಡಿ ಇವ್ರ ಬಡಿ ಸಿಕ್ಕತ್ತಾತು. ಏನಾರು ಒಳಗಿನವ್ರು ನಮ್ಮ ಹಿರಿಯರು ಹೋಗ್ತಾರ್ತಾವೆ, ಒಳಗೆ ಜಗ್ಗು ಎಲ್ಲ ಹಿಡ್ಕೊಂಡು ನಾಯಿ ಹೊರಗೆ ಜಗ್ಗು, ಒಳಗಿನ ನರಿಗಳು ಕೊಡು ಒಳಗೆ ಜಗ್ಗು ಹಾಕೋತಗದ. ಅದ್ರೊಳಗೆ ಹಾಗೆ ನಿದ್ರೆ ಬರಾಕೈತ್ರು. ಬಡಿಸ್ಕೊಂಡು ನಿದ್ರೆ ಬರ್ತೈತಿ. ಅದಕ್ಕೆ ಪಕ್ಕನೆ ಬಡಿಸ್ಕೊಂಡಿಲ್ಲ, ಬಡಿಸ್ಕೊಂಗಾರ ಹಿರಿಯರು ಏನೋ ಆಗ್ಬೇಕಪ್ಪ ನೀವು ಹೌದು. ಹಾಗೆ ಜಗ್ಕೊಂಡು ಏನಾಯಿತು. ಹಾಗೆ ಅದಕ್ಕಷ್ಟು ತಟ್ಟಿ ಇದಕ್ಕಷ್ಟು ತಟ್ಟಿ ಕೊನೆಗೆ ಏನಾತಂದ್ರೆ ನಿಶಾನಿ ಎರಡು ಹಿರಿದು ಬಿದ್ದು ಒಳಗಿನ ನರಿಗಳು ಅಷ್ಟು ಕುಡಿ ಏಕದೋಂತೇನು ಕೆಟ್ಟ ಜೋರು ಜಗ್ಗಿಬಿಟ್ಟು ಒಳಗೆ ಹಾಕಿ ನರಿ ಒಳಗೆ ಹೋತು. ನಮಸ್ಕಾರ ಹಿರಿಯರಿಗಂತೂ ಎಲ್ಲ ಕೂತ್ಕೊಂಡು ಒಳಗೆ ಅವಂತಂದ್ರಿ ನಮಸ್ಕಾರ ಮಾರಾಯ, ನಮಸ್ಕಾರ ಬೇಡ ಮಾರಾಯ, ಹಿರ್ತಾರ ಸುಡೋದ ಒಟ್ಟೆ ಬೇಡ ಇಲ್ರಿ ಹಿರ್ತಾ ನಿಮ್ಗೆ ಇರ್ತಂದು ಅವಂದು ಬೇಡಪ್ಪ. ಜೀವನ ಎಂದೂ ನಾ ಹಿರಿಯ ಅಂದ್ರೆ ಕೇಳು, ಎಂದು ಹಿರಿಯ ಇಲ್ಲ. ಅದಕ್ಕೆ ಹಿರಿತನ ಅಂತಕ್ಕಂಥದ್ದು ಕೆಟ್ಟದ್ದು ಮನುಷ್ಯನಿಗೆ. ಸೇವೆ ಮಾಡುವಾಗ ಹರಿದೇರಿ ಮುಕ್ತಿ ಪಡೆಯಬಡಿ ಅದು ಹಿರಿದಾದ ತೆವರು ಸರ್ವಜ್ಞ ಮನೆಗಳು ಗುರು ಸೇವೆ ಕೈಕೊಂಡು ಹಿರಿದಾಗಿ ಮಾಡಿದ್ರು. ಗುರುನ ಸೇವೆ ಮಾಡಿರಿ, ದೇವರ ಸೇವೆ ಮಾಡಿರಿ. ಹಿರಿದಾಗಿ ಅಹಂಕಾರ ಪಟ್ಟು ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ನಾ ಮಾಡಿದೆ ಏನಿರ್ತದ, ನಾನು ಮುಂದೆ ಆಗ್ಬೇಕು, ನಾನು ಓಡಾಡಬೇಕು, ಹಾಗೆ ಮಾಡ್ಬೇಕು ಹೇಳುವತ್ತು ಇಲ್ಲದ ಎಲ್ಲರೂ ನಮ್ಮವ್ರದ್ದು ಪ್ರೇಮದ ಎಲ್ಲರೂ ಕರ್ಕೊಂಡು ಮಾಡಿರಿ. ಪ್ರೇಮದ ರೀ ಎಲ್ಲರೂ ಕುಡ್ಕೊಂಡು ಹೆಣ್ಮಕ್ಳಲ್ಲಿ ಗಂಡ್ಮಕ್ಳಲ್ಲಿ ಎಲ್ಲ ಸಂಬಂಧಿವು ಎಲ್ಲ ಕುಡ್ಕೊಂಡು ಮಾಡಿರಿ. ಅದು ಹಿರಿದಾಗ್ತೇವೆ, ಅದು ನಿಜವಾಗ್ತಕ್ಕಂಥ ಹಿರಿತನ ಆಗ್ತದಪ್ಪ, ಆಗ ಒಳ್ಳೆ ಇರ್ತದೆ. ನಾನು ಅನ್ನೋದು ನರಕದ ಪ್ರಾಪ್ತಿ ಗರ್ಭಿನ ಮಾತೊಂದು ಬಿಡಬೇಕು ಅಂತ ಹೇಳ್ತಾರೆ. ಅದಕ್ಕೆ ಅಹಂಕಾರ ತ್ಯಜಿಸಿ ಎಂಬ ಎಲ್ಲರೂ ಸೇವೆ ಮಾಡಬೇಕು. ಸೇವೆ ದೊಡ್ಡ ಶಕ್ತಿ ಇರ್ತದೆ, ಸೇವೆ ಮಾಡಬೇಕು.